ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ರಾಮ ಸಿಟ್ಟಿನ ಮೋರೆಯನ್ನು ಮಾಡಿ ಸೀತೆಯನ್ನ ಅನೇಕ ಪ್ರಶ್ನೆಗಳನ್ನು ಮಾಡಿದ. ಪ್ರಶ್ನೆಗಳು ಅನ್ನೋದಕ್ಕಿಂತ ಆಕ್ಷೇಪ ಅಂತ ಅಂದುಕೊಂಡ್ರೆ ಒಳ್ಳೆಯದು. ಆಗ ಅವಳು ನಕ್ಕು, ಅವಳು ಅತ್ತು ಹೇಳಿದಳು ಅಥವಾ ಅಳ್ತಾ ಹೇಳಿದಳು, ಅಲ್ಲ ನಾನೇನು ಮಾಡಲಿ, ದೇಹವನ್ನು ಮುಟ್ಟೋದು ಬಿಡೋದು ನನ್ನ ವಶದಲ್ಲಿರೋದಿಲ್ಲ. ಅವನು ಅಪಹರಿಸಿಕೊಂಡು ಹೋಗಬೇಕಾದ್ರೆ ನನ್ನನ್ನು ಹಿಡಿದ, ನನ್ನ ತಪ್ಪೇನಿದೆ ಅದರಲ್ಲಿ? ಈ ರೀತಿ ಅವಳು ಹೇಳಿದಳು. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರತ್ಯಕ್ಷಂ ವಾನರಸ್ಯಾಸ್ಯ ತದ್ವಾಕ್ಯ ಸಮನಂತರಂ, ಬೇಕಂದ್ರೆ ಹನುಮಂತನನ್ನ ಕೇಳು, ಅವನು ಎಲ್ಲವನ್ನ ನೋಡಿದ್ದಾನೆ ಅಂತ ಹೇಳಿದಳು. ಆ ರಾಮ ಆಡುವ ಮಾತು ಬಹಳ ಆಕ್ರೋಶಕ್ಕೆ ಕಾರಣವಾಗುತ್ತೆ ಹೆಣ್ಣು ಮಕ್ಕಳಿಗೆ. ರಾವಣಾಂಕ ಪರಿಭ್ರಷ್ಟಾಂ ದೃಷ್ಟಾಂ ದುಷ್ಟೇನ ಚಕ್ಷುಷ ಕಥಂ ತ್ವಾಂ ಪುನರಾದದ್ಯಾಂ ಕುಲಂ ವ್ಯಪದಿಶನ್ ಮಹತ್ ಅಂತ ಈ ತರಹದ್ದೆಲ್ಲ ಇದೆ ಅಲ್ಲಿ. ಆದರೆ ಕೆಲವೊಂದು ಉಗ್ರವಾಗಿ ಹೇಳಬೇಕಾಗತ್ತೆ. ಅದು ಹೇಳಬೇಕಾಯ್ತು, ಹೇಳಿದ, ಎಲ್ಲರ ಪರವಾಗಿ ಹೇಳಿದ. ಆಗ ಅವಳ ಉತ್ತರ ನಾವು ನೋಡ್ತಾ ಇದ್ವಿ. ಯುದ್ಧಕಾಂಡ 116ನೇ ಸರ್ಗದ 12 ಶ್ಲೋಕಗಳಾಗಿದ್ವು. ಅಲ್ಲಿಂದ ಮುಂದುವರಿತಾ ಇದ್ದೇವೆ. ನವೃಥಾತೆ ಶ್ರಮೋಯಂ ಸ್ಯಾತ್ ಸಂಶಯೇನ್ಯಸ್ಯ ಜೀವಿತಂ ಸುಹೃಜ್ಜನ ಪರಿಕ್ಲೇಶೋ ನ ಚಾಯಂ ವಿಫಲಸ್ತವ. ಅವಳು ಹೇಳ್ತಾಳೆ, ನವೃಥಾತೆ ಶ್ರಮ ಅಯಂ ಸ್ಯಾತ್, ರಾಮ ನಿನ್ನ ಶ್ರಮ ವಿಫಲವಲ್ಲ. ಜೀವನವನ್ನು ಪಣಕ್ಕಿಟ್ಟು ನೀನೇನು ರಾವಣನನ್ನ ಗೆದ್ದೆ, ಅದು ವಿಫಲವಲ್ಲ. ತ್ವಯಾತು ನೃಪಶಾರ್ದೂಲ ರೋಷಮೇವಾನುವರ್ತತ ಲಘುನೇವ ಮನುಷ್ಯೇಣ ಸ್ತ್ರೀತ್ವಮೇವ ಪುರಸ್ಕೃತಂ. ನೀನೀಗ ನಿನ್ನ ವರ್ತನೆಗಳೆಲ್ಲ ಏನಿದೆ ಅದನ್ನೆಲ್ಲ ನೋಡಿದಾಗ ಸ್ತ್ರೀತ್ವಮೇವ ಪುರಸ್ಕೃತಂ, ನನ್ನನ್ನ ಹೆಣ್ಣು ಅಂತ ಹೇಳಿ ಚಿಂತಿಸಿ ಅದಕ್ಕೆ ಏನಾಗಬೇಕೋ ಅದೇ ರೀತಿ ನೀನು ಮುಂದುವರೆದಿದ್ದಿ. ಸ್ತ್ರೀತ್ವಮೇವ ಪುರಸ್ಕೃತಂ. ಆದರೆ ಲಘುನೇವ ಮನುಷ್ಯೇಣ, ಒಬ್ಬ ಹಗುರವಾದ ವ್ಯಕ್ತಿತ್ವ ಇರುವ ಮನುಷ್ಯ ಹೆಣ್ಣು ಅಂದ್ರೆ ಏನಂತ ತಿಳ್ಕೊಳ್ತಾನೆ. ಗಂಡಿನ ಸಮೀಪಕ್ಕೆ ಬಂದ್ರೆ ಆ ಹೆಣ್ಣು ಭೋಗ್ಯಳಾಗೇ ಆಗ್ತಾಳೆ ಅಂತ ಅನ್ಕೋತಾನೆ. ಆ ರೀತಿ ಮಾಡಿದೆಯಲ್ಲ, ನನಗೆ ದುಃಖ ಆಗ್ತಾ ಇರೋದು ಅದು. ಲಘುನೇವ ಮನುಷ್ಯೇಣ ಸ್ತ್ರೀತ್ವಮೇವ ಪುರಸ್ಕೃತಂ.
ಅಪದೇಶೋ ಹಿ ಮೇ ಅಪದೇಶೋ ಮೇ ಜನಕಾತ್ ನೋತ್ಪತ್ತಿರ್ವಸುಧಾತಳಾತ್ ಮಮ ವೃತ್ತಂಚ ವೃತ್ರಜ್ಞ ಬಹುತೇನ ಪುರಸ್ಕೃತಂ. ನಾನು ಹುಟ್ಟಿದ್ದು ನೆಲದಿಂದ, ತಾಯಿಯ ಯೋನಿಯಿಂದ ಅಲ್ಲ ಅನ್ನೋದು ನೆನಪಿರಲಿ. ಅವತ್ತಿನಿಂದಲೇ ನನ್ನ ಚಾರಿತ್ರ್ಯ ಪ್ರಸಿದ್ಧ. ನ ಪ್ರಮಾಣೀಕೃತ ಪಾಣಿ ಬಾಲ್ಯೇ ಮಮ ನಿಪೀಡಿತಃ ಮಮ ಭಕ್ತಿಶ್ಚ ಶೀಲಂಚ ಸರ್ವಂತೆ ಪೃಷ್ಠತಃ ಕೃತಂ. ನಾನು ಬಾಲ್ಯದಲ್ಲಿಯೇ ನಿನ್ನನ್ನು ಮದುವೆಯಾಗಿದ್ದೇನೆ. ನಿನ್ನ ಕೈಯನ್ನು ನಾನು ಹಿಡಿದಿದ್ದೇನೆ. ಟೀನ್ ಏಜ್ ಅಂತ ಹೇಳ್ತಾರಲ್ಲ, ಆವಾಗಲೇನೆ. ರಾಮನಿಗೇನೆ 15 ವರ್ಷ, ಇವಳಿಗೊಂದು 13-14 ಇರಬಹುದು. ಆ ಬಾಲ್ಯದಲ್ಲಿಯೇ ನಿನ್ನ ಕೈ ಹಿಡಿದಿದ್ದೇನೆ. ನನ್ನ ಭಕ್ತಿ, ನನ್ನ ಶೀಲ ಎಲ್ಲವನ್ನ ಸರ್ವಂತೆ ಪೃಷ್ಠತಃ ಕೃತಂ, ನೀನು ಕಡೆಗಣಿಸಿ ನುಡಿದೆ. ಇತಿ ಬ್ರುವಂತಿ ರುದತಿ ಬಾಷ್ಪಗದ್ಗದ ಭಾಚಿಣಿ ಉವಾಚ ಲಕ್ಷ್ಮಣಂ ಸೀತಾ ದೀನಂ ಧ್ಯಾನ ಪರಾಯಣಂ. ಈ ರೀತಿಯಾಗಿ ನುಡಿದು ಲಕ್ಷ್ಮಣನಿಗೆ ಹೇಳಿದಳು. ಲಕ್ಷ್ಮಣ ದೀನನೂ ಧ್ಯಾನ ಪರಾಯಣನೂ ಆಗಿದ್ದ. ಚಿತಾಮ್ಮೆ ಕುರು ಸೌಮಿತ್ರೇ ವ್ಯಸನಸ್ಯಾಸ್ಯ ಭೇಷಜಂ ಮಿಥ್ಯಾಪವಾದೋಪಹತ ನಾಹಂ ಜೀವಿತುಮುತ್ಸಹೇ. ಓ ಲಕ್ಷ್ಮಣನೇ, ವ್ಯಸನಸ್ಯಾಸ್ಯ ಭೇಷಜಂ, ಈ ದುಃಖದ ಔಷಧ ಒಂದೇ. ಏನು? ಚಿತೆಯನ್ನ ಮಾಡು, ನಾನು ಬದುಕೋದಿಲ್ಲ. ಮಿಥ್ಯಾಪವಾದೋಪಹತ, ಸುಳ್ಳೆ ಅಪವಾದ ನನ್ನ ಮೇಲೆ ಬಂದಿದೆ. ಅಪ್ರೀತೇನ ಗುಣೈರ್ಭರ್ತ್ರ ತ್ಯಕ್ತಾಯಾ ಜನ ಸಂಸದಿ ಯಾಕ್ಷಮಾಮೇ ಗತಿರ್ಗಂತುಂ ಪ್ರವೇಕ್ಷೇ ಹವ್ಯವಾಹನಂ. ನನ್ನ ಗುಣಗಳಿಂದ ಬಾಳ ಗೆಳೆಯ ಸಂತುಷ್ಟನಾಗಲಿಲ್ಲ. ಅದಕ್ಕಾಗಿ ಜನರ ಎದುರು ನನ್ನನ್ನು ಬಿಡ್ತಾ ಇದ್ದಾನೆ. ತ್ಯಕ್ತಾಯ ಜನಸಂಸದಿ ಯಾಕ್ಷಮಾಮೇ ಗತಿರ್ಗಂತುಂ ಪ್ರವೇಕ್ಷೆ ಹವ್ಯವಾಹನಂ. ನನಗೆ ಹೋಗಲಿರುವ ಏಕೈಕ ದಾರಿ ಅಂತಂದ್ರೆ ಬೆಂಕಿ ಒಳಗಡೆ ಹೊಕ್ಕೋದು. ನೆಲದಾಳದಿಂದ ಬಂದೆ, ಬೆಂಕಿಯೊಡಲಿಗೆ ನಡೆದೆ, ಅಷ್ಟೇ ನನ್ನ ಜೀವನ. ಏವ ಮುಕ್ತಸ್ತು ವೈದೇಹ್ಯ ಲಕ್ಷ್ಮಣ ಪರವೀರ ಅಮರ್ಷವಶಮಾಪನ್ನ ರಾಘವಂ ಸಮುದೈಕ್ಷತ. ಈ ರೀತಿ ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾ ಇದ್ದಾಳೆ ಅವಳು. ಆ ಸಂದರ್ಭದಲ್ಲಿ ಸಿಟ್ಟಿನಿಂದ ರಾಮನ ಮುಖ ನೋಡಿದ ಲಕ್ಷ್ಮಣ. ಸವಿಜ್ಞಾಯ ಮನಶ್ಚಂದಂ ರಾಮಸ್ಯಾಕಾರ ಸೂಚಿತಂ ಚಿರಾಂ ಚಕಾರ ಸೌಮಿತ್ರೇ ಮತೆ ರಾಮಸ್ಯ ವೀರ್ಯವಾನ್. ರಾಮನ ಅಭಿಪ್ರಾಯ ಗೊತ್ತಾಯಿತು. ಅವನ ಬಾಡಿ ಲ್ಯಾಂಗ್ವೇಜ್ನಿಂದ ಸೀತೆ ಹೇಳಿದಂತೆ ಮಾಡು ಅಂತ ಹೇಳ್ತಾ ಇದ್ದಾನೆ ಅಂತ. ನಹಿ ರಾಮಂ ತದಾ ಕಶ್ಚಿತ್ ಕಾಲಾಂತಕ ಯಮೋಪಮಂ ಅನುನೇತು ಮಥೋ ವಕ್ತುಂ ದ್ರಷ್ಟುಂ ವಾಪ್ಯ ಶಕತ್ ಸುಹೃತ್. ಸುಗ್ರೀವ ಆಗಲಿ, ವಿಭೀಷಣ ಆಗಲಿ, ಜಾಂಬವಂತ ಆಗಲಿ, ಹನುಮಂತ ಆಗಲಿ, ಲಕ್ಷ್ಮಣ ಆಗಲಿ, ಅವಾಗ ಅವನ ಸಂತೈಸಲಿಕ್ಕಾಗಲಿ ಮಾತನಾಡಲಿಕ್ಕಾಗಲಿ, ಮಾತಾಡೋದು ಬಿಡಿ, ದ್ರಷ್ಟುಂ ವಾಪ್ಯಶಕತ್ ಸುಹೃತ್, ನೋಡ್ಲಿಕ್ಕೂ ಆಗ್ಲಿಲ್ಲಂತೆ ರಾಮನನ್ನು. ಆ ತರಹ ಉರಿಮೋರೆ ಮಾಡಿಕೊಂಡು ನಿಂತಿದ್ದಾನೆ. ಅಧೋ ಮುಖಂ ಸ್ಥಿತಂ ರಾಮಂ ತತ ಕೃತ್ವಾ ಪ್ರದಕ್ಷಿಣಂ ಉಪಾವರ್ತತ ವೈದೇಹಿ ದೀಪ್ಯಮಾನಂ ಹುತಾಚನಂ. ತಲೆ ತಗ್ಗಿಸಿ ನಿಂತ ರಾಮನನ್ನ ಸುತ್ತು ಬಂದ್ಲು ಸೀತೆ. ಬೆಂಕಿಗೆ ಎದುರಾಗಿ ನಿಂತಲು. ಪ್ರಣಮ್ಯ ದೈವತೆಭ್ಯಶ್ಚ ಬ್ರಾಹ್ಮಣೇಭ್ಯಶ್ಚ ಮೈಥಿಲಿ ಬದ್ಧಾಂಜಲಿ ಪುಟಾಛೇದಂ ಉವಾಚ ಅಗ್ನಿ ಸಮೀಪತಃ. ದೇವತೆಗಳಿಗೆ ನಮಸ್ಕರಿಸಿ, ಬ್ರಾಹ್ಮಣರಿಗೆ ನಮಸ್ಕರಿಸಿ, ಕೈಗಳನ್ನು ಮುಗಿದುಕೊಂಡು ಹೇಳಿದಳಂತೆ. ಯಥಾ ಮೇ ಹೃದಯಂ ನಿತ್ಯಂ ನಾಪಸರ್ಪತಿ ರಾಘವಾತ್ ತಥಾ ಲೋಕಸ್ಯ ಸಾಕ್ಷಿ ಮಾಂ ಸರ್ವತಪ್ಪಾತು ಪಾವಕಃ. ನನ್ನ ಹೃದಯ ರಾಮನಿಂದ ಒಂದಿಂಚೂ ಆಚೆ ಸರದಿಲ್ಲ.
ಎಲ್ಲವನ್ನ ನೇರವಾಗಿ ನೋಡುವ ಭಗವಾನ್ ಅಗ್ನಿ ನನ್ನನ್ನು ಕಾಪಿಡಲಿ. ಸರ್ವತಃ ಪಾತು. ಯಥಾ ಮಾಂ ಶುದ್ಧ ಚಾರಿತ್ರಾಂ ದುಷ್ಟಾಂ ಜಾನಾತಿ ರಾಘವಃ ತಥಾ ಲೋಕಶ್ಚ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ನನ್ನನ್ನು ಶುದ್ಧ ಚರಿತ್ರಳು ಅಂತ ಹೇಳಿ ರಾಮ ತಿಳಿಯುವಂತೆ ನನ್ನನ್ನು ರಕ್ಷಿಸಲಿ. ಆದಿತ್ಯೋ ಭಗವಾನ್ ವಾಯು ದಿಶಶ್ಚಂದ್ರಸ್ತಥೈವ ಚ ಊಹಶ್ಚಾಪಿ ತಥಾ ಸಂಧ್ಯೆ ರಾತ್ರಿಶ್ಚ ಪೃಥಿವೀ ತಥಾ. ಭಗವಾನ್ ಸೂರ್ಯ, ವಾಯು ದಿಗಭಿಮಾನಿ ದೇವತೆಗಳು, ದಿಗ್ದೇವತೆಗಳು, ಚಂದ್ರ ಬೆಳಗಿನ ಅಭಿಮಾನಿ ದೇವತೆ, ಸಂಜೆಯ ಅಭಿಮಾನಿ ದೇವತೆ, ರಾತ್ರಿಯ ಅಭಿಮಾನಿ ದೇವತೆ, ಪೃಥ್ವಿಯ ಅಭಿಮಾನಿ ದೇವತೆ ಎಲ್ಲರೂ ನನ್ನ ಚಾರಿತ್ರ್ಯವನ್ನ ಲೋಕಕ್ಕೆ ಸ್ಪಷ್ಟಪಡಿಸಲಿ. ಏವ ಮುಕ್ತ್ವಾ ತು ವೈದೇಹಿ ಪರಿಕ್ರಮ್ಯ ಹುತಾಚನಂ ವಿವೇಶಜ್ವಲನಂ ದೀಪ್ತಂ ನಿಶಂಕೇನಾಂತರಾತ್ಮನ. ಈ ರೀತಿಯಾಗಿ ಅಗ್ನಿಯನ್ನು ಸುತ್ತು ಬಂದು ನಿಶಂಕೇನ ಅಂತರಾತ್ಮನ ಒಂದಿಂಚೂ ಹಿಂದೆ ಸರಿಯದಂತೆ ಅಗ್ನಿಯ ಒಳಗಡೆ ಹೋದಳು. ಜನಶ್ಚ ಸುಮಹಾನಸ್ತತ್ರ ಬಾಲವೃದ್ಧ ತಮಾಕುಲ ದದರತ ಮೈಥಿಲೀಂ ದೀಪ್ತಾಂ ಪ್ರವಿಶಂತೀಂ ಹುತಾಚನಂ. ಎಲ್ಲ ಜನರು, ಬಾಲಕರು, ವೃದ್ಧರು, ರಾಕ್ಷಸರು, ಕಪಿಗಳು, ಕರಡಿಗಳು ಎಲ್ಲರೂ ನೋಡ್ತಾ ಇದ್ದಾರೆ. ದದೃಶುಸ್ತಾಂ ವಿಶಾಲಾಕ್ಷೀಂ ಸಾ ತಪ್ತ ಹೇಮ ನವಹೇಮಾಭಾ ತಪ್ತ ಕಾಂಚನ ಭೂಷಣ ಪಪಾತಜ್ವಲನಂ ದೀಪ್ತಂ ಸರ್ವಲೋಕಶ್ಚ ಸನ್ನಿಧೌ. ಉರಿದುರಿಯುವ ಹೊಸ ಬಂಗಾರದಂತೆ ಕಂಗೊಳಿಸುವ ತಪ್ತ ಕಾಂಚನ ಭೂಷಣ, ಪುಟಕ್ಕಿಟ್ಟ ಬಂಗಾರದ ಒಡವೆಯನ್ನ ತೊಟ್ಟ ಅವಳು ಎಲ್ಲ ಲೋಕ ನೋಡ್ತಾ ಇರಬೇಕಾದ್ರೆ ಅಗ್ನಿಯ ಒಳಗಡೆ ಪ್ರವೇಶ ಮಾಡಿದಳು. ದದೃಶುಸ್ತಾಂ ವಿಶಾಲಾಕ್ಷೀಂ ಪತಂತೀಂ ಹವ್ಯವಾಹನಂ ಸೀತಾಂ ತರವಾಣಿ ರೂಪಾಣಿ ರುಗ್ಮವೇದಿ ನಿಭಾಂ ತದಾ. ಆ ಸೀತೆ ಒಳಗಡೆ ಹೊಕ್ಕಳು, ಎಲ್ಲರೂ ನೋಡ್ತಾ ಇದ್ದಾರೆ. ಪ್ರಚಕೃಷು ಸ್ತ್ರೀಯ ಸ್ತರವಾಹ, ಎಲ್ಲ ಹೆಣ್ಣು ಮಕ್ಕಳು ಹೋ ಅಂತ ಹತ್ರಂತೆ. ತಾಂ ದೃಷ್ಟ್ವಾ ಹವ್ಯವಾಹನೆ ಪತಂತೀಂ ಸಂಸ್ಕೃತಾಂ ಮಂತ್ರೈಹಿ ವಸೋರ್ಧಾರಾಮಿವಾಧ್ವರೇ. ಆದರೆ ಅವಳು ಹೇಗೆ ಕಾಣಿಸ್ತಾ ಇದ್ಲು ಅಂತಂದ್ರೆ, ಮಂತ್ರಗಳಿಂದ ಪರಿಷ್ಕೃತವಾದ ತುಪ್ಪದ ಧಾರೆ ಬೆಂಕಿಯ ಒಳಗಡೆ ಹೋಗೋ ಹಾಗೆ ಹೋದ್ಲಂತೆ. ತುಪ್ಪದ ಧಾರೆ ಬೆಂಕಿಯ ಒಳಗಡೆ ಬೀಳುವಾಗ ಹುಯ್ದಾಡುವುದಿಲ್ಲ, ತುಯ್ದಾಡೋದಿಲ್ಲ, ಕಾಂತಿ ಕಡಿಮೆ ಆಗೋಲ್ಲ, ಒಳಗಡೆ ಹೋಗಿ ಕಣ್ಮರೆಯಾಗತ್ತಷ್ಟೇ. ಆ ರೀತಿ ಸೀತೆ ಬೆಂಕಿಯ ಒಳಗಡೆ ಬಿದ್ದಾಗ ತುಪ್ಪದ ಧಾರೆಯೋ ಎಂಬಂತೆ ಕಂಡ್ಲಂತೆ. ದದೃಶುಸ್ತಾಂ ತ್ರಯೋ ಲೋಕಾಃ ದೇವಗಂಧರ್ವದಾನವಾಃ ಶಪ್ತಾಂ ಪತಂತೀಂ ನಿರಯೇ ತ್ರಿದಿವಾದ್ದೇವತಾಮಿವ. ದೇವಲೋಕದಿಂದ ಕೆಳಗಡೆ ಬೀಳುವ ದೇವತೆಯೋ ಎಂಬಂತೆ ಕಂಡ್ಲಂತೆ. ತಸ್ಯಾಮಗ್ನಿಂ ವಿಶಂತ್ಯಾಂತು ಹಾಹೇತಿ ವಿಪುಲಸ್ವನಃ ರಕ್ಷಸಾಂ ವಾನರಾಣಾಂಚ ಸಂಬಭೂವಾದ್ಭುತೋಪಮಃ. ಅವಳು ಅಗ್ನಿಯನ್ನು ಪ್ರವೇಶ ಮಾಡಬೇಕಾದ್ರೆ ಹಾ ಹಾ ಅಂತ ರಾಕ್ಷಸರು, ವಾನರರು ಎಲ್ಲರೂ ಸುಯ್ಗುಡುತ್ತಾ ಇದ್ದಾರೆ ಅನ್ನುವಲ್ಲಿಗೆ 116ನೆಯ ಸರ್ಗ ಮುಗಿತು. ತಥೋ ಹಿ ದುರ್ಮನಾ ರಾಮಃ ಶ್ರುತ್ವೈವಂ ವದತಾಂ ಗಿರಃ ದಧ್ಯೌ ಮುಹೂರ್ತಂ ಧರ್ಮಾತ್ಮ ಬಾಷ್ಪವ್ಯಾಕುಲಲೋಚನಃ. ಕಡೆಗೂ ಕೂಡ ರಾಮ ನೋಡಿದ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಜಿನುಗಿತು. ತಥೋ ವೈಶ್ರವಣೋ ರಾಜ ಯಮಶ್ಚ ಪಿತೃಭಿಃ ಸಹ ಸಹಸ್ರಾಕ್ಷಶ್ಚ ದೇವೇಚೋ ವರುಣಶ್ಚ ಜಲೇಚರಃ. ಆಮೇಲೆ ಕುಬೇರ, ಯಮ, ಇಂದ್ರ, ವರುಣ ಈ 4 ಜನ ಅಭಿಮಾನಿಗಳು. ಮತ್ತು ಕುಬೇರ ಅಂದ್ರೆ ಪಕ್ಕದಲ್ಲಿ ನೋಡಬೇಡಿ. ಷಡರ್ಧನಯನ ಶ್ರೀಮಾನ್ ಮಹಾದೇವೋ ವೃಷಧ್ವಜಃ ಕರ್ತಾ ತರ್ವಸ್ಯ ಲೋಕಸ್ಯ ಬ್ರಹ್ಮ ಬ್ರಹ್ಮವಿದಾಂಬರಃ. ಷಡರ್ಧನಯನ 6ರ ಅರ್ಧದ ಕಣ್ಣಿನವ ಅಂದ್ರೆ ಮುಕ್ಕಣ್ಣ ಶಿವ. ಕರ್ತಾ ತರ್ವಸ್ಯ ಲೋಕಸ್ಯ ಎಲ್ಲ ಲೋಕವನ್ನು ಸೃಷ್ಟಿ ಮಾಡಿದ ಬ್ರಹ್ಮ.
ಏತೇತರವೇತಮಾಗಮ್ಯ ವಿಮಾನೈಃ ಸೂರ್ಯಸನ್ನಿಭೈಃ ಆಗಮ್ಯ ನಗರೀಂ ಲಂಕಾಂ ಅಭಿಜಗ್ಮುಶ್ಚ ರಾಘವಂ. ಸೀದಾ ಲಂಕೆಗೆ ಇಳಿದು ರಾಮನ ಎದುರು ಬಂದರು. ತತಃಸಹಸ್ತಾಭರಣಾನ್ ಪ್ರಗೃಹ್ಯ ವಿಪುಲಾನ್ ಭುಜಾನ್ ಅಬ್ರುವನ್ ಸ್ಥಿತಶ್ರೇಷ್ಠಾ ರಾಘವಂ ಪ್ರಾಂಜಲಿನ್ ಸ್ಥಿತಂ. ರಾಮ ಇವ್ರನ್ನೆಲ್ಲ ನೋಡಿ ಕೈಗಳನ್ನು ಮುಗಿದ. ಆಗ ಅವರೆಲ್ಲ ಹೇಳಿದರಂತೆ ದೇವತೆಗಳು, ಕರ್ತಾತರವಸ್ಯ ಲೋಕಸ್ಯ ಶ್ರೇಷ್ಠೋ ಜ್ಞಾನವಿದಾಂ ವಿಭು ಉಪೇಕ್ಷಸೆ ಕಥಂ ಸೀತಾಂ ಪತಂತೀಂ ಹವ್ಯವಾಹನೇ. ಎಲ್ಲ ಲೋಕವನ್ನು ಸೃಷ್ಟಿ ಮಾಡಬಲ್ಲ, ಎಲ್ಲವನ್ನೂ ಬಲ್ಲ ಸ್ವಾಮಿಯೇ, ನೀನು ಸೀತೆ ಅಗ್ನಿಗೆ ಬೀಳ್ತಾ ಇದ್ರೆ ಯಾಕೆ ಉಪೇಕ್ಷೆ ಮಾಡ್ತಾ ಇದ್ದಿ? ಕಥಂ ದೇವಗಣಶ್ರೇಷ್ಠಂ ಆತ್ಮಾನಂ ನಾವಬುದ್ಧಸೇ. ನಿನ್ನನ್ನು ದೇವತೆ ಎಂದು ನೀನು ತಿಳ್ಕೊಂಡಿಲ್ವಾ? ಋತಧಾಮ ವಸುಪೂರ್ವಂ ವಸೂನಾಂಚ ಪ್ರಜಾಪತಿ ತ್ರಯಾಣಾಮಪಿ ಲೋಕಾನಾಂ ಆದಿಕರ್ತಾ ಸ್ವಯಂ ಪ್ರಭು. ನೀನು ಋತಧಾಮ, ಋತ ಅಂದರೆ ಜ್ಞಾನ, ಶುದ್ಧವಾದ ಜ್ಞಾನದ ನಿಲಯವ. ಪ್ರಜಾಪತಿ, ಲೋಕಗಳ ಸೃಷ್ಟೃ. ರುದ್ರಾಣಾಂ ಅಷ್ಟಮೋ ರುದ್ರ ಸಾಧ್ಯಾನಾಮಪಿ ಪಂಚಮಃ ಅಶ್ವಿನೌ ಚಾಪಿ ಕರಣೌ ತೇ ಸೂರ್ಯ ಚಂದ್ರಮತೌ ದೃಶೌ. ಇನ್ನು ರುದ್ರ ಸಾಧ್ಯರಲ್ಲಿ ಪಂಚಮ, ಅಶ್ವಿದೇವತೆಗಳು ಇವರೆಲ್ಲ ನಿನ್ನ ಅಂಗಾಂಗಗಳಲ್ಲಿ ಇದ್ದಾರೆ. ಅಶ್ವಿದೇವತೆಗಳು ನಿನ್ನ ಕಿವಿಯಲ್ಲಿ, ಸೂರ್ಯಚಂದ್ರಮಸರು ಸೂರ್ಯಚಂದ್ರರು ನಿನ್ನ ಕಣ್ಣಿನಲ್ಲಿ, ಅಂತೆ ಚಾದೌ ಚ ಮಧ್ಯೆ ಚ ದೃಶ್ಯಸೇ ಚ ಪರಂತಪ ಉಪೇಕ್ಷಸೇ ಚ ವೈದೇಹೀಂ ಮಾನುಷ ಪ್ರಾಕೃತೋ ಯಥಾ. ಆದಿಯಲ್ಲಿ, ಅಂತ್ಯದಲ್ಲಿ, ಮಧ್ಯದಲ್ಲಿ ನೆಲೆಗೊಂಡವನು ನೀನು. ಈ ಲೋಕದ ಆದಿಯೂ ನಿನ್ನಿಂದ, ಅಂತ್ಯವೂ ನಿನ್ನಿಂದ, ಸ್ಥಿತಿಯೂ ನಿನ್ನಿಂದ. ಹೀಗಿರುವಾಗ ಯಾಕೆ ಸೀತೆಯನ್ನ ಗೊತ್ತಿರದವನಂತೆ ಉಪೇಕ್ಷೆ ಮಾಡ್ತಾ ಇದ್ದೀ ಅಂದಾಗ ರಾಮ ಹೇಳಿದ, ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಸೋಹಂ ಯಶ್ಚ ಯತಶ್ಚಾಹಂ ಭಗವಾನಸ್ತದ್ಬ್ರವೀತು ಮೇ. ಹೌದಾ, ನಾನು ನಾರಾಯಣನ? ಅಯ್ಯೋ, ನನಗೇನೋ ಮನುಷ್ಯ ಅಂತ ಅನ್ಸತ್ತಪ್ಪ. ಆತ್ಮಾನಂ ಮಾನುಷಂ ಮನ್ಯೇ, ನಾನು ಮನುಷ್ಯ, ದಶರಥನ ಮಗ ರಾಮ. ನಾನು ಯಾರು ಏನು ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಲ್ವಾ? ಹೇಳಿ ಹೇಳಿ, ಯಾರು ನಾನು? ಇತಿ ಬ್ರುವಾಣಂ ಕಾಕುತ್ಸ್ಥಂ ಬ್ರಹ್ಮ ಬ್ರಹ್ಮವಿದಾಂವರಃ ಅಬ್ರವೀತ್ ಶೃಣು ಮೇ ವಾಕ್ಯಂ ಸತ್ಯಂ ಸತ್ಯ ಪರಾಕ್ರಮ. ಆಗ ಹೇಳಿದನಂತೆ, ಭವಾನ್ ನಾರಾಯಣೋ ದೇವಃ ಶ್ರೀಮಾನ್ಶ್ಚಕ್ರಾಯುಧ ಪ್ರಭು ಏಕಶೃಂಗೋ ವರಾಹಸ್ತ್ವಂ ಭೂತಭವ್ಯ ಸಪತ್ನಜಿತ್. ನೀನು ಯಾರು? ನಿನಗೆ ಗೊತ್ತಿಲ್ವಾ? ನಾನು ಹೇಳ್ತಾ ಇದ್ದೀನಿ, ನೀನು ಸಾಕ್ಷಾನ್ ನಾರಾಯಣನೇ ಆಗಿದ್ದಿ. ಚಕ್ರಾಯುಧವನ್ನು ಹಿಡಿದ ನಾರಾಯಣನೂ ನೀನೇ. ಏಕಶೃಂಗೋ ವರಾಹ, ವರಾಹನೂ ನೀನೇ. ಏಕಶೃಂಗ, ಒಂಟಿ ಕೊಂಬಿನ ಆ ಮೀನೂ ನೀನೆ. ಮತ್ಸ್ಯಾವತಾರ ಕಾಲದಲ್ಲಿ ಮೀನಿಗೆ ಒಂದೇ ಒಂದು ಕೊಂಬಿತ್ತು. ಮೀನಿಗೆ ಯಾವತ್ತೂ ಕೊಂಬಿರೋದಿಲ್ಲ, ಮೀನಿಗೆ ಕೊಂಬಿತ್ತು, ಅಂತಹ ವಿಶಿಷ್ಟವಾದ ಮೀನು. ಆ ಮೀನಿನ ಕೊಂಬಿಗೆ ನಿನ್ನ ನಾವೆಯ ಹಗ್ಗವನ್ನು ಕಟ್ಟು. ಆ ಮೀನು ನಾನು ಇಲ್ಲ ಲೋಕವನ್ನ ಪ್ರಳಯಕಾಲ ಮುಗಿಯುವ ತನಕ ತಿರುಗ್ತೇನೆ. ಹೀಗಾಗಿ ಏಕಶೃಂಗ ಅಂದ್ರೆ ಮೀನು. ಏಕಶೃಂಗ ಮತ್ತೆ ವರಾಹ, ಭೂಮಿಯನ್ನು ಹೊತ್ತ ವರಾಹ ರೂಪಿ. ಭೂತ ಭವ್ಯ ತಪತ್ನಜಿತ್, ಹಿಂದೆಯೂ ಇಂದೂ ಮುಂದೂ ಎಲ್ಲ ಶತ್ರುಗಳನ್ನು ಗೆಲ್ಲುವವ. ಶಾರ್ಂಗಧನ್ವಾ ಹೃಚಿಕೇಶ ಪುರುಷೋತ್ತಮ ಅಜಿತ ಖಡ್ಗದೃಗ್ವಿಷ್ಣು ಕೃಷ್ಣಶ್ಚೈವ ಬೃಹದ್ದಲ. ಶಾರ್ಂಗವೆಂಬ ಬಿಲ್ಲನ್ನು ಹಿಡಿದವ ಹೃಷಿಕೇಶ, ಎಲ್ಲರ ಅಂತರ್ಯಾಮಿ, ಪುರುಷರಲ್ಲಿ ಉತ್ತಮ, ಎಂದೂ ತೋಲದವ. ಖಡ್ಗಧೃಕ್, ಖಡ್ಗವನ್ನು ಹೊತ್ತವ ನೀನೇ ವಿಷ್ಣು, ನೀನೇ ಕೃಷ್ಣ. ಬೃಹದ್ಬಲ ಸೇನಾನಿರ್ಗ್ರಾಮಣಿ ಸರ್ವಂ
ತ್ವಂ ಬುದ್ಧಿಸ್ತ್ವಂ ಕ್ಷಮಾದಮಃ ಪ್ರಭವಶ್ಚಾಪ್ಯಯಶ್ಚತ್ವಂ ಉಪೇಂದ್ರೋ ಮಧುಸೂದನಃ. ನೀನು ಸೇನೆಯಲ್ಲಿ ನಿಂತು ಸೇನೆಯನ್ನು ನಡೆಸುವ ಸ್ಕಂದನಲ್ಲಿ ನೆಲೆಗೊಂಡವ ಸೇನಾನೀಹಿ. ಜ್ಞಾನಿಗಳ ಸಮೂಹ ಗ್ರಾಮ, ಅದನ್ನು ಒಯ್ಯುವವ ಗ್ರಾಮಣೀಹಿ. ಬುದ್ಧಿಯಲ್ಲಿ ನೆಲೆಗೊಂಡವನೂ ನೀನೇ, ಸಹನೆಯನ್ನು ಕೊಡುವವನೂ ನೀನೇ, ಇಂದ್ರಿಯ ನಿಗ್ರಹವನ್ನು ಮಾಡುವವನೂ ನೀನೇ. ಸೃಷ್ಟಿ ಹೌದು, ಪ್ರಳಯ ಹೌದು. ನೀನು ಉಪೇಂದ್ರ, ನೀನು ಮಧುಸೂದನ. ಇಂದ್ರಕರ್ಮ ಮಹೇಂದ್ರಸ್ತ್ವಂ ಪದ್ಮನಾಭೋರಣಾಂತಕೃತ್ ಶರಣ್ಯಂ ಶರಣಂ ಚತ್ವಾಂ ಆಹುರ್ದಿವ್ಯಾ ಮಹರ್ಷಯ. ನೀನು ಇಂದ್ರನ ಒಳಗಡೆ ಇದ್ದು ಕೆಲಸ ಮಾಡಿಸುವವ ಮಹೇಂದ್ರ, ಲೋಕವೆಂಬ ತಾವರೆಯನ್ನ ಹೊಕ್ಕಳೊಳಗೆ ಹೊತ್ತವ ರಣಾಂತಕೃತ್. ಯಾವುದೇ ಶಬ್ದವನ್ನ, ಯಾವುದೇ ಯುದ್ಧವನ್ನ, ರಣ ಅಂದ್ರೆ ಶಬ್ದ ಅಂತನೂ ಅರ್ಥ ಇದೆ. ಶರಣತೋ ರಣತೋ ನಿರಗಾನೃಭಿ, ರಣತಃ ರಣ ಶಬ್ದ ಅಂತ ಧಾತು. ಶರಣ್ಯಂ ರಣಾಂತಕೃತ್, ಮಾತಿಗೆ ಕೊನೆ ನೀನು. ನಿನ್ನನ್ನು ಹೊಗಳಿದ ಮೇಲೆ ಇನ್ಯಾವುದನ್ನು ಹೊಗಳಲಿಕ್ಕಿರಲ್ಲ. ರಣಾಂತಕೃತ್, ಯುದ್ಧದ ಕೊನೆ ನಿನ್ನದು. ಸಹಸ್ರ ಶೃಂಗೋ ವೇದಾತ್ಮ ಶತಶೀರ್ಷೋ ಮಹರ್ಷಭ. ಸಹಸ್ರ ಶೃಂಗ, ಸಾವಿರಾರು ಶಿಖರಗಳಲ್ಲಿ ನೆಲೆಗೊಂಡವ. ವೇದಾತ್ಮ, ವೇದದ ಅಂತರ್ಯಾಮಿ. ಶತಶೀರ್ಷ, ಕೊನೆಯಿರದ ತಲೆಯವನು. ಮಹರ್ಷಭ, ಮಹಾತ್ಮರಲ್ಲಿಯೇ ಅಗ್ರಗಣ್ಯ. ನೀನು ಮೂರು ಲೋಕಗಳ ಸೃಷ್ಟಿಕರ್ತೃ. ಸ್ವಯಂ ಪ್ರಭು, ನಿನ್ನನ್ನು ನೀನೇ ನಿಯಂತ್ರಿಸಿಕೊಳ್ಳುತ್ತಿ. ಸಿದ್ಧಾನಾಮಪಿ ಸಾಧ್ಯಾನಾಂ ಆಶ್ರಯಶ್ಚಾಸಿ ಪೂರ್ವಜಃ. ತ್ವಂ ಯಜ್ಞಸ್ತ್ವಂ ವಷಟ್ಕಾರಃ ತ್ವಮೋಂಕಾರ ಪರಾತ್ಪರಃ. ಸಿದ್ಧಿಯನ್ನು ಹೊಂದಿದವರಿಗೂ ಸಿದ್ಧಿಯನ್ನು ಹೊಂದಬೇಕಾದವರಿಗೂ ಆಸರೆಯಾಗಿದ್ದಿ. ಎಲ್ಲರಿಗೂ ಮೊದಲಿಗ ನೀನು ಯಜ್ಞ, ನೀನು ವಷಟ್ಕಾರ, ನೀನು ಓಂಕಾರ. ಪ್ರಭವಂ ನಿಧನಂ ಚಾಪಿ ನೋ ವಿದುಕ್ಕೋ ಭವಾನಿತಿ. ನೀನು ಯಾವಾಗ ಹುಟ್ಟಿದೆ ಗೊತ್ತಿಲ್ಲ, ನೀನು ಯಾವಾಗ ಈ ಕಾರ್ಯವನ್ನು ನಿಲ್ಲಿಸುತ್ತೀ ಗೊತ್ತಿಲ್ಲ. ದೃಶ್ಯಸೆ ಸರ್ವಭೂತೇಷು ಗೋಷು ಚ ಬ್ರಾಹ್ಮಣೇಶು ಚ. ಎಲ್ಲ ಜೀವರ ಒಳಗಡೆ ಇದ್ದೀ ಅಂತ ಜ್ಞಾನಿಗಳಿಗೆ ಗೊತ್ತಾಗತ್ತೆ. ಗೋವುಗಳಲ್ಲಿ, ಬ್ರಾಹ್ಮಣರಲ್ಲಿ ನೆಲೆಗೊಂಡಿದ್ದಿ. ದಿಕ್ಷು ಸರ್ವಾಸು ಗಗನೆ ಪರ್ವತೇಶು ನದೀಶು ಚ. ಸಹಸ್ರ ಚರಣ ಶ್ರೀಮಾನ್ ಶತಶೀರ್ಷ ಸಹಸ್ರದೃಕ್. ಎಲ್ಲ ದಿಕ್ಕುಗಳಲ್ಲಿ, ಗಗನದಲ್ಲಿ, ಪರ್ವತಗಳಲ್ಲಿ, ನದಿಗಳಲ್ಲಿ ಸಾವಿರಾರು ಅವಯವಗಳುಳ್ಳವನಾಗಿ ಇದ್ದೀಯ. ತ್ವಂ ಧಾರಯತಿ ಭೂತಾನಿ ಪೃಥಿವೀಂ ತರವಪರ್ವತಾನ್. ಅಂತೆ ಪೃಥಿವ್ಯಾ ಸಲಿಲೆ ದೃಶ್ಯಸೆ ತ್ವಂ ಮಹೋರಗಃ. ನೀನು ಭೂಮಿಯನ್ನು ಹೊತ್ತಿದ್ದಿ, ಪರ್ವತಗಳನ್ನು ಹೊತ್ತಿದ್ದಿ. ಭೂಮಿಯ ಕೊನೆ ನಿನ್ನದೇ. ತ್ರೀನ್ ಲೋಕಾನ್ ಧಾರಯನ್ ರಾಮ ದೇವಗಂಧರ್ವದಾನವಾನ್. ಮೂರು ಲೋಕಗಳನ್ನ, ದೇವತೆಗಳನ್ನ, ಗಂಧರ್ವರನ್ನ, ದಾನವರನ್ನ ಹೊತ್ತವನು ನೀನು. ಅಹಂತೆ ಹೃದಯಂ ರಾಮ. ನಾನು ನಿನ್ನ ಹೃದಯದಲ್ಲಿ ಹುಟ್ಟಿದ್ದೇನೆ. ನಾನೇ ನಿನ್ನ, ಬ್ರಹ್ಮದೇವರು ಹೇಳ್ತಾ ಇರೋ ಮಾತು, ನಾನು ನಿನ್ನ ಹೃದಯವನ್ನ, ನಾನೇ ನಿನ್ನ ಹೃದಯ ಅಂದ್ರೆ ನಿನ್ನ ಭಾವವನ್ನು ಪೂರ್ಣವಾಗಿ ತಿಳಿದವನು ನಾನೊಬ್ಬನೇ ಜೀವಕೋಟಿಯಲ್ಲಿ. ಜಿಹ್ವಾ ದೇವಿ ಸರಸ್ವತಿ. ವಾಗಭಿಮಾನಿಯಾದ ಸರಸ್ವತಿ ನಿನ್ನ ನಾಲಿಗೆಯಿಂದ ಹುಟ್ಟಿದ್ದಾಳೆ. ದೇವಾರೋಮಾಣಿ ಗಾತ್ರೇಶು ಬ್ರಹ್ಮಣ ನಿರ್ಮಿತ ಪ್ರಭೋ. ದೇವತೆಗಳೆಲ್ಲ ರೋಮದಿಂದ ಹುಟ್ಟಿದವರು. ನಿಮೇಶಸ್ತೆ ಸ್ಮೃತಾ ರಾತ್ರಿ ಉನ್ಮೇಚೋ ದಿವಸಸ್ತಥಾ. ನೀನು ಕಣ್ಣುರೆಪ್ಪೆ ಮುಚ್ಚಿದರೆ ರಾತ್ರಿ, ನೀನು ಕಣ್ಣುರೆಪ್ಪೆ ತೆರೆದರೆ ಹಗಲು. ಅಂದ್ರೆ ಇಡೀ ಕಾಲ ನಿನಗೇನೂ ಅಲ್ಲ ಅಂತ. ದೇವಾರೋಮಾಣಿ ಉನ್ಮೇಚೋ ದಿವಸಸ್ತತ ಸಂಸ್ಕಾರಾಸ್ತ್ವಭವನ್ ವೇದಾಃ ನೈತದಸ್ತಿತ್ವಯಾ ವಿನಾ. ಜಗತ್ಸರ್ವಂ ಶರೀರಂತೆ ಸ್ಥೈರ್ಯಂತೆ ವಸುಧಾತಲಂ. ನಿನ್ನ ನಡೆಯೇ ವೇದ,
ನೀನಿಲ್ಲದೆ ವೇದವೆಲ್ಲಿ, ಜಗತ್ತೆಲ್ಲಿ, ಶರೀರ ಎಲ್ಲಿ? ಇಡೀ ಬ್ರಹ್ಮಾಂಡವೇ ನಿನ್ನ ಶರೀರ. ಅಗ್ನಿಕೋಪ ಪ್ರಸಾದಸ್ತೆ ಸೋಮಶ್ರೀ ವತ್ಸಲಕ್ಷಣ. ಅಗ್ನಿ ನಿನ್ನ ಕೋಪದ ಸಂಕೇತ. ದೇವರ ಕೋಪ ಎಷ್ಟು ತಾಪ ಅಂದರೆ ಅಗ್ನಿಯನ್ನು ನೋಡಿ ತಿಳ್ಕೊಳ್ಳಿ. ಪ್ರಸಾದಸ್ತೆ ಸೋಮಃ, ದೇವರ ಅನುಗ್ರಹ ಎಷ್ಟು ತಂಪು ಅಂದರೆ ಚಂದ್ರನನ್ನು ನೋಡಿ ತಿಳ್ಕೊಳ್ಳಿ. ತ್ವಯಾ ಲೋಕಾಸ್ತ್ರಯಕ್ರಾಂತಾ ಪುರಾಸ್ತ್ವೈ ವಿಕ್ರಮೈಸ್ತ್ರಿಭಿ. ಈ ಹಿಂದೆಯೇ 3 ಹೆಜ್ಜೆಗಳಿಂದ ಭೂಮಿಯನ್ನು ಅಳೆದಿದ್ದಿ. ತ್ರಿವಿಕ್ರಮ, 3 ಹೆಜ್ಜೆಗಳವ ಅಂತ. ವದಾರ್ಥಂ ರಾವಣಸ್ಯೇಹ ಮಹೇಂದ್ರಶ್ಚ ಕೃತೋ ರಾಜ ಬಲಿಂ ಬದ್ಧ್ವಾ ಸುದಾರುಣಂ. ಸೀತಾ ಲಕ್ಷ್ಮೀರ್ಭವಾನ್ ವಿಷ್ಣು ದೇವಕೃಷ್ಣ ಪ್ರಜಾಪತಿ. ಸೀತೆ ಬೇರೆ ಯಾರು ಅಲ್ಲ, ಲಕ್ಷ್ಮಿಯೇ. ನೀನು ಬೇರೆ ಯಾರು ಅಲ್ಲ, ವಿಷ್ಣುವೇ. ನೀನು ರಾವಣನ ವಧೆಗಾಗಿ ಈ ಮನುಷ್ಯರಂತೆ ತೋರುವ ಶರೀರವನ್ನು ಜಗತ್ತಿಗೆ ತೋರಿಸ್ತಾ ಇದ್ದಿ. ತದಿದಂ ನಸ್ತ್ವಯಾ ಕಾರ್ಯಂ ಕೃತಂ ಧರ್ಮಭೃತಾಂವರ. ನಿಹತೋ ರಾವಣೋ ರಾಮ ಪ್ರಹೃಷ್ಟೋ ದಿವಮಾಕ್ರಮ. ರಾವಣ ಸತ್ತ, ಲೋಕ ಎಲ್ಲ ಸಂತಸಗೊಂಡಿದೆ. ಅಮೋಘಂ ದರ್ಶನಂ ದೇವ ನತೆ ಮೋಘ ಪರಾಕ್ರಮ. ನಿನ್ನ ಪರಾಕ್ರಮ ಯಾವತ್ತೂ ವ್ಯರ್ಥವಲ್ಲ, ನಿನ್ನ ದರ್ಶನ ವ್ಯರ್ಥವಲ್ಲ, ನಿನ್ನ ಸ್ತೋತ್ರ ವ್ಯರ್ಥವಲ್ಲ. ಮನುಷ್ಯರು ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ರೆ ಅವರ ಜೀವನ ವ್ಯರ್ಥವಲ್ಲವೇ ಅಲ್ಲ. ಏತ್ವಾ ದೇವಂ ಧ್ರುವಂ ಭಕ್ತಾ ಪುರಾಣಂ ಪುರುಷೋತ್ತಮಂ ಪ್ರಾಪ್ನುವಂತಿ ತಥಾ ಕಾಮಾನ್ ಇಹಲೋಕೆ ಪರತ್ರ ಚ. ಯಾರು ನಿನ್ನನ್ನು ಹೊಂದಿದ್ದಾರೋ ಅವರು ಈ ಲೋಕದ ಆಲೋಕದ ಬಯಕೆಗಳನ್ನು ಪಡೆಯುತ್ತಾರೆ. ಇಮಮಾರ್ಷಂ ಸ್ತವಂ ದಿವ್ಯಂ ಇತಿಹಾಸಂ ಪುರಾತನಂ ಏನರ ಕೀರ್ತಯಿಷ್ಯಂತಿ ನಾಸ್ತಿ ತೇಷಾಂ ಪರಾಭವ. ಯಾರು ನಾನು ಮಾಡಿದ ಸ್ತೋತ್ರವನ್ನು ನಿತ್ಯವೂ ಹಾಡ್ತಾರೋ ಅವರಿಗೆ ಈ ಲೋಕದಲ್ಲಿ ಆ ಲೋಕದಲ್ಲಿ ಪರಾಭವವಿಲ್ಲ. ಒಂದು 12 ಶ್ಲೋಕ ಇದೆ ಇದು. ಅನ್ನುವಲ್ಲಿಗೆ 117ನೇ ಅಧ್ಯಾಯ. ಏತಚ್ಛ್ರುತ್ವಾ ಶುಭಂ ವಾಕ್ಯಂ ಪಿತಾಮಹ ಸಮೀರಿತಂ ಅಂಕೇನಾದಾಯ ವೈದೇಹೀಂ ಉತ್ಪಪಾತ ವಿಭಾವಸು. ಈ ರೀತಿ ಬ್ರಹ್ಮದೇವರು ಹೇಳ್ತಾ ಇರುವಾಗ ಅಗ್ನಿಕುಂಡದಲ್ಲಿ ಏನು ಅಗ್ನಿ ಇದ್ದ ಅವನು ತನ್ನ ತೊಡೆಯಲ್ಲಿ ಸೀತೆಯನ್ನು ಇಟ್ಕೊಂಡು ಹೊರಗಡೆ ಬಂದ. ವಿಧೂಯಾಥ ಚಿತಾಂ ತಾಂತು ವೈದೇಹಿಂ ಹವ್ಯವಾಹನ ಉತ್ತಸ್ಥೌ ಮೂರ್ತಿಮಾನಾಚು ಗೃಹೀತ್ವಾ ಜನಕಾತ್ಮಜಾಂ. ಆ ಚಿತೆಯನ್ನೆಲ್ಲ ಕೆಡಿಸಿ ವೈದೇಹಿಯನ್ನ ತೆಗೆದುಕೊಂಡು ಬಂದ. ತರುಣಾದಿತ್ಯ ತಂಕಾಶಾಂ. ಹೇಗಿದ್ಲು ಅವಳು? ಉದಯಿಸುವ ಸೂರ್ಯನಂತೆ ಕೆಂಪಗಿದ್ಲು. ಬಂಗಾರದ ಬಣ್ಣ, ಬಂಗಾರದ ಒಡವೆಯನ್ನು ತೊಟ್ಟಿದ್ಲು. ರಕ್ತಾಂಬರ ಧರಾಂಬಾಲಾಂ. ಕೆಂಪು ಬಣ್ಣದ ಪಟ್ಟೆಯನ್ನು ಹುಟ್ಟಿದ್ಲು. ನೀಲಕುಂತ ಚಮೂರ್ಧಜಾಂ. ಕಪ್ಪಾದ ಗುಂಗುರು ಕೂದಲುಗಳು ಅವಳಿಗಿದ್ವು. ಅಕ್ಲಿಷ್ಟಮಾಲ್ಯಾಭರಣಾಂ ತಥಾ ರೂಪಮನಿಂದಿತಾಂ ದದೌ ರಾಮಾಯ ವೈದೇಹೀಂ ಅಂಕೆ ಕೃತ್ವಾ ವಿಭಾವಸುಃ. ಆಮೇಲೆ ಅವಳ ಬಟ್ಟೆ ಆಭರಣ ಯಾವುದು ಕೂಡ ಕೆಟ್ಟಿರಲಿಲ್ಲ. ಎಲ್ಲ ತಂಪಾದ ವಾತಾವರಣದಲ್ಲಿ ಇದ್ದು ಬಂದಂತೆ ಇತ್ತು. ಅವಳನ್ನು ಕೊಟ್ಟ. ಅಬ್ರವೀತ್ತು ತದಾ ರಾಮಂ ಸಾಕ್ಷಿ ಲೋಕಸ್ಯ ಪಾವಕಃ ಏಷಾತೆ ರಾಮ ವೈದೇಹಿ ಪಾಪಮಸ್ಯಾಂ ನ ವಿದ್ಯತೆ. ಓ ರಾಮನೇ, ಇದೋ ಸೀತೆ, ನಿನ್ನ ಸೀತೆ, ಇವಳಲ್ಲಿ ಪಾಪವಿಲ್ವೇ ಇಲ್ಲ. ನೈವ ವಾಚಾ ನ ಮನಸಾ ನೈವಂ ಬುದ್ಧ್ಯಾ ನ ಚಕ್ಷುಷಾ ಸುವೃತ್ತಾ ವೃತ್ತಶೌಟೀರ್ಯಂ ನ ತ್ವಾಂ ಅತ್ಯಚರಚ್ಛುಭಾ. ಮಾತಿನಿಂದಾಗಲಿ, ಮನಸ್ಸಿನಿಂದಾಗಲಿ, ಬುದ್ಧಿಯಿಂದಾಗಲಿ, ಏನು ಕಣ್ಣಿನಿಂದಾಗಲಿ ಯಾವುದೇ ತರಹ ನಿನ್ನನ್ನು ಮೀರಲಿಲ್ಲ. ರಾವಣೀನೋಪನೀತೈಷ ವೀರ್ಯೋತ್ಸಿಕ್ತೇನ ರಕ್ಷಸ ತ್ವಯಾ ವಿರಹಿತಾದೀನ ವಿವಶ ನಿರ್ಜನೇ ಸತೀ. ರಾವಣನಿಂದ ಅವಳು ತೆಗೆದುಕೊಂಡು ರಾವಣ ಅವಳನ್ನು ಅಪಹರಿಸಿದ. ನಿರ್ಜನವಾದ ಪ್ರದೇಶದಲ್ಲಿ ಇದ್ದ. ವೃದ್ಧ ಚಾಂತಪುರೇ ಗುಪ್ತ
ತ್ವಚ್ಚಿತ್ತ ತ್ವತ್ಪರಾಯಣ ರಕ್ಷಿತಾ ರಾಕ್ಷಸೀಭಿಶ್ಚ ಘೋರಾಭಿರ್ಘೋರ ಬುದ್ಧಿಭಿ. ಅಂತಃಪುರದಲ್ಲಿ ಅವನು ಇಟ್ಟಿದ್ದ. ಅಂತಃಪುರ ನೀಗಲಿಲ್ಲ. ಅಂತಃಪುರದ ಎಕ್ಸ್ಟೆನ್ಷನ್ ಕೈತೋಟ. ಆ ಕೈತೋಟ ಅಶೋಕವನದಲ್ಲಿ ಇಟ್ಟಿದ್ದ. ರಾಕ್ಷಸರಿದ್ರು. ಪ್ರಲೋಭ್ಯಮಾನ ವಿವಿಧಂ ತರ್ಜಮಾನ ಚ ಮೈಥಿಲಿ ನಾಚಿಂತಯತ ತದ್ರಕ್ಷಃ ತ್ವದ್ಗತೇನಾಂತರಾತ್ಮನ. ಬೇರೆ ಬೇರೆ ಪ್ರಲೋಭನೆಗಳನ್ನು ಒಡ್ಡಿದ. ಎಲ್ಲರೂ ಅವಳನ್ನು ಬೈತಾ ಇದ್ರು. ಆದರೂ ನಾಚಿಂತಯತ, ಅದ್ಯಾವುದನ್ನು ಯೋಚನೆ ಮಾಡಲಿಲ್ಲ. ಯಾಕೆಂದರೆ ತ್ವದ್ಗತೇನ ಅಂತರಾತ್ಮನ, ಇನ್ನಲ್ಲಿ ಅವಳ ಮನಸ್ಸು ನೆಟ್ಟಿತ್ತು. ವಿಶುದ್ಧ ಭಾವಾಂ ನಿಷ್ಪಾಪಾಂ ಪ್ರತಿಗೃಹೀಶ್ವ ಮೈಥಿಲೀಂ ನ ಕಿಂಚಿದ ವಿಧಾತವ್ಯ ಅಹಮಾಜ್ಞಾಪಯಾಮಿ ತೇ. ವಿಶುದ್ಧ ಭಾವಳಾದ ಪಾಪವೇ ಇರದ ಮೈಥಿಲಿಯನ್ನು ತೆಗೆದುಕೋ, ಅವಳಿಗೆ ಏನನ್ನೂ ಹೇಳಬಾರದು, ನಾನು ನಿನಗೆ ಆಜ್ಞೆ ಮಾಡುತ್ತಾ ಇದ್ದೇನೆ. ತತ ಪ್ರೀತಮನಾರಾಮಃ ಶ್ರುತ್ವೈವಂ ವದತಾಂಬರಃ ದಧ್ಯೌ ಮುಹೂರ್ತಂ ಧರ್ಮಾತ್ಮ ಹರ್ಷವ್ಯಾಕುಲಲೋಚನಃ. ಆಗ ರಾಮ ಪ್ರೀತನಾಗಿ ಬಹಳ ಸಂತೋಷಗೊಂಡ ಮನಸ್ಸಿನವನಾಗಿ ಸ್ವಲ್ಪ ಹೊತ್ತು ತಡೆ ಹಿಡಿದಿದ್ದ. ಏವ ಮುಕ್ತೋ ಮಹಾತೇಜಾಃ ಧೃತಿಮಾನುರು ವಿಕ್ರಮಃ ಉವಾಚ ತ್ರಿದಶ ಶ್ರೇಷ್ಠಂ ರಾಮೋ ಧರ್ಮಭೃತಾಂವರಃ. ಸ್ವಲ್ಪ ಹೊತ್ತು ಹಾಗೆ ತಡೆದು ಮುಂದೆ ನುಡಿದ. ಅವಶ್ಯಂ ಚಾಪಿ ಲೋಕೇಶು ಸೀತಾ ಪಾವನಮರ್ಹತಿ ದೀರ್ಘಕಾಲೋಷಿತಾಹೀಯಂ ರಾವಣಾಂತಃಪುರೇ ಶುಭಾ. ಖಂಡಿತವಾಗಿ ಸೀತೆ ಅತ್ಯಂತ ಪವಿತ್ರಳು. ದೀರ್ಘಕಾಲದಲ್ಲಿ ರಾವಣನ ಅಂತಃಪುರದಲ್ಲಿ ಇದ್ಲು. ಬಾಲಿಶೋಭತ ಕಾಮಾತ್ಮ ರಾಮೋ ದಶರಥಾತ್ಮಜಃ ಇತಿ ವಕ್ಷ್ಯತಿ ಮಾಂ ಲೋಕೋ ಜಾನಕೀಂ ಅವಿಶೋಧ್ಯಹಿ. ನಾನು ಈ ಕೆಲಸ ಮಾಡಲಿಲ್ಲ ಅಂತಾದರೆ ನಾಳೆನ ಜನ ಏನು ಹೇಳ್ತಾರೆ ಗೊತ್ತಾ? ಬಾಲಿಶೋಭತ ಕಾಮಾತ್ಮ. ನೋಡಿದ್ಯಾ ರಾಮನಿಗೆ ಎಂತಹ ಕಾಮ. ಬಾಲಿಶ ಸೀತೆಯನ್ನ ಪರೀಕ್ಷೆ ಮಾಡದೆ ತೆಗೆದುಕೊಂಡ. ಬರಗೆಟ್ಟಿದ್ದ ಅಂತಾರಲ್ಲ ಈಗಿನ ಭಾಷೆಯಲ್ಲಿ, ಹಾಗೆ ರಾಮ ಬರಗೆಟ್ಟು ಸೀತೆಯನ್ನ ಅಪ್ಪಿಕೊಂಡ. ತನ್ಮೂಲಕ ರಾಮನ ಕಾಮ ಚರ್ಚಾ ವಿಚಾರವಾಗುತ್ತೆ. ಇದನ್ನ ಸದುಪಯೋಗನೂ ಪಡಿಸ್ತಾರೆ, ದುರುಪಯೋಗನೂ ಪಡಿಸ್ತಾರೆ ಜನ. ರಾಮನಂತವನೇ ಏನೂ ಕೇಳದೆ ಹೆಂಡತಿ ಬೇರೆಯವ್ರ ಮನೆಯಲ್ಲಿದ್ದ ಹೆಂಡತಿಯನ್ನು ತಗೊಂಡ ಅಂದ್ರೆ ನಿನಗೇನು ತಗೊಳ್ಳಿಕ್ಕೆ ಅಂತ ನಾಳೆ ಒಬ್ಳು ದುರುಪಯೋಗ ಮಾಡಿಕೊಂಡವಳು ಹೇಳಿದ್ರೆ ಏನ್ ಹೇಳ್ತೀರಾ? ಅದರಿಂದ ಅದೊಂದು ಸಮಸ್ಯೆ ನೋಡಿ. ಕಾಮಾತುರರಾದ ಜನ ಹಿಂದೆ ಮುಂದೆ ಯೋಚಿಸುವುದಿಲ್ಲ. ಅಲ್ಲಿ ಮರಗಿಡಗಳನ್ನ ಕೇಳ್ತಾ ಇದ್ದಷ್ಟು ಹುಚ್ಚನಾಗಿದ್ದ. ಋಷ್ಯಮೂಕ ಪರ್ವತದಲ್ಲಿ ಸೀತೆಯನ್ನು ನೆನೆಯುತ್ತಲೇ ಇದ್ದ. ಮೈ ಮೇಲೆ ಹಾವು ಹಲ್ಲಿಗಳು ಓಡಾಡಿದ್ರೂ ಎಚ್ಚರ ಇರ್ತಿರಲಿಲ್ಲ. ಅಂತಹ ಸೀತೆ, ಅಂತಹ ರಾಮ ಇನ್ನೇನು ಮಾಡಿಯಾನು? ಅವಳು ಬಂದ್ಲು, ಇವನು ಅಪ್ಕೊಂಡ್ಬಿಟ್ಟ. ಕಾಮ ಯಾರಿಗೆ ಜಾಸ್ತಿ ಇರುತ್ತೆ ಅವರು ಹಿಂದೆ ಮುಂದೆ ಯೋಚಿಸುವುದಿಲ್ಲ ಅಂತ ನಾಳೆ ಅನ್ನಬಾರದು. ಅನನ್ಯ ಹೃದಯಾಂ ಸೀತಾಂ ಮಚ್ಚಿತ್ತ ಪರಿರಕ್ಷಿಣೀಂ ಅಹಮಪ್ಯವಗಚ್ಛಾಮಿ ಮೈಥಿಲೀಂ ಜನಕಾತ್ಮಜಾಂ. ಸೀತೆ ಬಗ್ಗೆ ನನಗೆ ಗೊತ್ತಿಲ್ವಾ? ಇಷ್ಟು ವರ್ಷ ಸಂಸಾರ ಮಾಡಿದವನು. ಅನನ್ಯ ಹೃದಯಾಂ ಸೀತಾಂ, ಅನನ್ಯವಾದ ಹೃದಯ, ನನ್ನಲ್ಲಿ ಬಿಟ್ಟು ಬೇರೊಬ್ಬನಲ್ಲಿ ಮನಸ್ಸನ್ನು ಇಡದವಳು. ನನಗೆ ಗೊತ್ತಿದೆ ಚೆನ್ನಾಗಿ. ಅಹಮಪಿ ಅವಗಚ್ಛಾಮಿ ಇಮಾಮಪಿ ವಿಶಾಲಾಕ್ಷೀಂ ರಕ್ಷಿತಾಂ ಸ್ವೇನ ತೇಜತ ರಾವಣೋ ನಾತಿವರ್ತೇತ ವೇಲಾಮಿವ ಮಹೋದಧಿಹಿ. ಈ ರೀತಿಯ ನೈತಿಕವಾದ ಬಲ ಇರುವ ಅವಳನ್ನ ರಾವಣ ಯಾವತ್ತೂ ಅವಳ ಇಚ್ಛೆ ಇಲ್ಲದೆ
ಹೊಂದಲಾಗುವುದಿಲ್ಲ. ನನಗೆ ಗೊತ್ತಿದೆ. ನಾನು ಪ್ರೀತಿಸಿದ ಹೆಣ್ಣು ಬೆಂಕಿಯ ಒಳಗಡೆ ಹೋಗ್ತಾ ಇದ್ದಾಗಲೂ ಕೂಡ ನಾನು ತಡೆದೆ, ನಾನು ಉಪೇಕ್ಷೆ ಮಾಡಿದೆ. ಅವಳು ಬೆಂಕಿಗೆ ಹೋಗಲಿ ಅಂತನ್ನುವ ಹಾಗೆ ನನ್ನ ಭಾವ ಇತ್ತು. ಯಾಕೆ ಗೊತ್ತಾ? ಪ್ರತ್ಯಯಾರ್ಥಂ ಹಿ ಲೋಕಾನಾಂ ತ್ರಯಾಣಾಂ, 3 ಲೋಕಗಳವರು ಒಪ್ಪಲಿ ಅಂತ. ನಾನೇ ನನ್ನ ವಿದ್ಯಾರ್ಥಿಗೆ ಪರೀಕ್ಷಕನಾಗಿ ಹೋದಾಗ ಉಗ್ರವಾಗಿಯೇ ಪ್ರಶ್ನೆ ಕೇಳ್ತೇನೆ. ನಾನು ನನ್ನ ಹತ್ತಿರ ಬಂದು ಕಲಿತಾ ಇದ್ದ ವಿದ್ಯಾರ್ಥಿ ಅಂತ ಹೇಳಿ ನಾನು ಯಾವತ್ತೂ ಕೂಡ ನಗನಗತಾ ತರಗತಿಯಲ್ಲಿ ಯಾವ ರೀತಿ ಇರ್ತೇನೆ ಹಾಗೆ ಕೇಳಿದ್ರೆ ಅವನ ಬಗ್ಗೆ ಸಂದೇಹ ಬರಲ್ವೇ? ನಾನು ಏನು ಮಾಡಬೇಕು? ಉಗ್ರವಾಗಿಯೇ ಕೇಳಬೇಕು. ಪಕ್ಕದವ್ರಿಗಿಂತ ತುಸು ಉಗ್ರವಾಗಿ ವರ್ತಿಸಬೇಕು. ಇಂಟರ್ವ್ಯೂ ಮಾಡಬೇಕಾದ್ರೆ ಹೇಗಿರಬೇಕು? ಅದರಿಂದ ನಾನು ಹಾಗೆ ಮಾಡಿದ್ದು. ನಾಳೆ ಜನ ಏನು ಅನ್ಕೊಳ್ತಾರೆ? ಅದಕ್ಕೆ ನಾನು ಕಡೆಗಣಿಸಿದೆ. ನಚ ಶಕ್ತಸ್ಸು ದುಷ್ಟಾತ್ಮ ಮನಸಾಪಿ ಮೈಥಿಲೀಂ ಪ್ರದರ್ಶಯಿತುಮಪ್ರಾಪ್ಯಾಂ ದೀಪ್ತಾಂ ಅಗ್ನಿಶಿಖಾಮಿವಾ. ಯಾವುದೇ ದುಷ್ಟ ಮನಸ್ಸಿನಿಂದಲೂ ಸೀತೆಯನ್ನ ಸೇರಲಾರ. ಯಾಕೆಂದ್ರೆ ಅಷ್ಟು ಶುದ್ಧವಾದ ನೈತಿಕ ಶಕ್ತಿ ಅವಳಿಗಿದೆ. ನೇಯಮರ್ಹತಿ ವೈಕ್ಲವ್ಯಂ ರಾವಣಾಂತ ಪುರೇ ಸತಿ ಅನನ್ಯಾಹಿ ಮಯಾ ಸೀತಾ ಭಾಸ್ಕರೇಣ ಪ್ರಭಾಯಥಾ. ಸೂರ್ಯನನ್ನ ಕಾಂತಿಯಿಂದ ಬೇರೆ ಹೇಗೆ ಮಾಡ್ಲಿಕ್ಕಾಗಲ್ವೋ ಹಾಗೆ ನನ್ನಿಂದ ಅವಳನ್ನು ಬೇರೆ ಮಾಡ್ಲಿಕ್ಕಾಗಲ್ಲ. ವಿಶುದ್ಧ ತ್ರಿಷು ಲೋಕೇಶು ಮೈಥಿಲೀ ಜನಕಾತ್ಮಜ ನವಿಹಾತುಂ ಮಯಾ ಶಕ್ಯ ಕೀರ್ತಿರಾತ್ಮವತಾ ಯಥಾ. ಶುದ್ಧವಾದ ಕೀರ್ತಿ, ಒಳ್ಳೆಯ ಆತ್ಮವಾನ್ ಅಂದ್ರೆ ಒಳ್ಳೆ ನೈತಿಕವಾದ ಸ್ಥೈರ್ಯ ಇರುವವನಿಗೆ ಇವತ್ತಲ್ಲ ನಾಳೆ ಕೀರ್ತಿ ಬಂದೇ ಬರುತ್ತೆ. ಆತ್ಮನಿಷ್ಠನಾದವನಿಗೆ, ಬ್ರಹ್ಮಭಕ್ತನಾದವನಿಗೆ ಇವತ್ತಲ್ಲ ನಾಳೆ ಕೀರ್ತಿ ಬಂದೇ ಬರುತ್ತೆ. ಹೇಗೆ? ಹಾಗೆ ಸೀತೆ ನನಗೆ ಸಿಕ್ಕೇ ಸಿಗುತ್ತಾಳೆ, ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವಶ್ಯಂಚಮಯ ಕಾರ್ಯಂ ಸರ್ವೇ ಚಾಂಚ ವಚೋಹಿತಂ ಸ್ನಿಗ್ಧಾನಾಂ ಲೋಕನಾಥಾನಾಂ ಏವಂ ಮೇ ವದತಾಂ ಹಿತಂ. ನಾನು ನಿಮಗೆಲ್ಲರಿಗೂ ಹಿತವಾಗಿ ಹೇಳಲೇಬೇಕು. ಅದರಿಂದಾಗಿ ಹೀಗೆ ಮಾಡಿದೆ. ನನ್ನಲ್ಲಿ ಸ್ನೇಹವನ್ನು ನೀವೆಲ್ಲ ಇಟ್ಟಿದ್ದೀರಾ, ಸಂತೋಷ ಆಯಿತು. ಇತ್ಯೇವ ಮುಕ್ತ್ವಾ ವಿಜಯೀ ಮಹಾಬಲಃ ಪ್ರಶಸ್ತ್ಯಮಾನ ಸ್ವಕೃತೇನ ಕರ್ಮಣ ಸಮೇತ್ಯ ರಾಮ ಪ್ರಿಯಯ ಮಹಾಯಚಾಹ ಸುಖಂ ಸುಖಾರ್ಹ ಅನುಬಭೂವ ರಾಘವಃ. ಈ ರೀತಿಯಾಗಿ ನುಡಿದು ರಾಮ ತನ್ನ ಹೆಂಡತಿಯೊಡನೆ ಸೇರಿಕೊಂಡು ಅವಳ ಪಕ್ಕದಲ್ಲಿ ನಿಂತುಕೊಂಡ ಅನ್ನುವಲ್ಲಿಗೆ 118ನೇ ಅಧ್ಯಾಯ. ಏತಚ್ಛ್ರುತ್ವಾ ಶುಭಂ ವಾಕ್ಯಂ ರಾಘವೇಣಾನುಭಾಷಿತಂ ತತಃ ಶುಭತರಂ ವಾಕ್ಯಂ ವ್ಯಾಜಹಾರ ಮಹೇಶ್ವರಃ. ಆಮೇಲೆ ಭರತ ಬ್ರಹ್ಮ ನುಡಿದ, ರಾಮ ಅಲ್ಲೇ ಇದ್ದ ಎಲ್ಲ. ಪುಷ್ಕರಾಕ್ಷ ಮಹಾಬಾಹೋ ಮಹಾವಕ್ಷ ಪರಂತಪ ದಿಷ್ಟ್ಯಾ ಕೃತಮಿದಂ ಕರ್ಮ ತ್ವಯಾ ಧರ್ಮಭೃತಾಂವರ. ಪುಷ್ಕರಾಕ್ಷ, ಹಿರಿದಾದ ತೋಳ್ಗಳವನೇ, ಮಹಾವಕ್ಷ ಹರವಾದ ಎದೆಯವನೇ, ದಿಷ್ಟ್ಯಾ ಕೃತಮಿದಂ ಕರ್ಮ, ದೈವ ಸಂಕಲ್ಪದಂತೆ ನೀನು ಎಲ್ಲ ಕೆಲಸವನ್ನ ಮಾಡಿದ್ದಿ. ದಿಷ್ಟ್ಯಾ ತರ್ವಸ್ಯ ಲೋಕಸ್ಯ ಪ್ರವೃದ್ಧಂ ದಾರುಣಂ ತಮಃ ಅಪವೃತ್ತಂ ತ್ವಯಾ ಸಂಖ್ಯೆ ರಾಮ ರಾವಣಜಂ ಭಯಂ. ನಿನ್ನ ಸಂಕಲ್ಪದಂತೆಯೇ ಇಡೀ ಲೋಕ ಕಂಗೆಟ್ಟಿತ್ತು ರಾವಣನಿಂದ. ನಿನ್ನ ಸಂಕಲ್ಪದಂತೆ ಅವನನ್ನು ಕೊಂದೆ. ಆಶ್ವಾಸ್ಯ ಭರತಂ ದೀನಂ ಕೌಸಲ್ಯಾಂ ಚ ಯಶಸ್ವಿನೀಂ
ಕೈಕೇಯೀಂ ಚ ಸುಮಿತ್ರಾಂ ಚ ದೃಷ್ಟ್ವಾ ಲಕ್ಷ್ಮಣ ಮಾತರಂ ಪ್ರಾಪ್ಯ ರಾಜ್ಯಮಯೋಧ್ಯಾಂ ಚ ನಂದಯಿತ್ವಾ ತು ಹೃಜ್ಜನಂ ಇಕ್ಷ್ವಾಕೂಣಾಂ ಕುಲೇ ವಂಶಂ ಸ್ಥಾಪಯಿತ್ವಾ ಮಹಾಬಲ. ಅದರಿಂದ ಹೋಗು ಅಯೋಧ್ಯೆಯ ಕಡೆಗೆ, ದೀನನಾದ ಭರತನನ್ನು ಸಂತೈಸು, ಕೌಸಲ್ಯೆಯನ್ನು ಸಂತೈಸು, ಕೈಕೇಯಿಯನ್ನು ಸುಮಿತ್ರೆಯನ್ನು ಹೊಂದಿ ಜನರಿಗೆ ಸಂತೋಷವನ್ನು ನೀಡಿ ಆ ರಾಜ್ಯವನ್ನು ಆಳಲು ಶುರು ಮಾಡು. ಇಷ್ಟ್ವಾ ತುರಗಮೇಧೇನ ಪ್ರಾಪ್ಯ ಚಾನುತ್ತಮಂ ಯಚಃ ಬ್ರಾಹ್ಮಣೇಭ್ಯೋ ಧನಂ ದತ್ವಾ ತ್ರಿದಿವಂ ಗಂತುಮರ್ಹಸಿ. ಅದರಿಂದ ಯಾಗವನ್ನು ಮಾಡಿ ಉತ್ತಮವಾದ ಯಶಸ್ಸನ್ನು ಪಡೆದು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನಿತ್ತು ಸ್ವರ್ಗಲೋಕಕ್ಕೆ ಹೋಗು. ಏಷ ರಾಜ ದಶರಥಃ ವಿಮಾನಸ್ತಪ್ಪಿತಾ ತವ ಕಾಕುತ್ಸ್ಥ ಮಾನುಷೇ ಲೋಕೆ ಗುರುಸ್ತವ ಮಹಾಯತಾಃ. ನೋಡು, ನಿನ್ನನ್ನು ಮಾತಾಡಿಸಲಿಕ್ಕೆ ವಿಮಾನದಲ್ಲಿ ನಿನ್ನ ತಂದೆ ದಶರಥ ಬಂದಿದ್ದಾನೆ. ಮನುಷ್ಯ ಲೋಕದಲ್ಲಿ ನಿನ್ನ ಗುರು ಅವನು ಈಗ ಅಲ್ಲಿ ಬಂದಿದ್ದಾನೆ. ಇಂದ್ರಲೋಕಂ ಗತ ಶ್ರೀಮಾನ್ ತ್ವಯಾ ಪುತ್ರೇಣ ತಾರಿತಃ ಲಕ್ಷ್ಮಣೇನ ತಃ ಭ್ರಾತ್ರ ತ್ವಮೇನಮಭಿವಾದಯ. ನಿನ್ನ ಸಚ್ಚಾರಿತ್ರ್ಯದಿಂದ, ನಿನ್ನನ್ನು ಹೆತ್ತ ಪುಣ್ಯದಿಂದ ಇಂದ್ರಲೋಕಕ್ಕೆ ತೆರಳಿದ್ದಾನೆ. ಲಕ್ಷ್ಮಣನ ಜೊತೆಗೂಡಿ ಅವನಿಗೆ ಅಭಿವಾದಿಸು ಅಂತ ಬ್ರಹ್ಮದೇವರು ಹೇಳಿದರು. ಮಹಾದೇವ ವಚಶ್ರುತ್ವ ರಾಘವಸ್ತಃ ಲಕ್ಷ್ಮಣ ವಿಮಾನ ಶಿಖರಸ್ಥಸ್ಯ ಪ್ರಣಾಮಮಕರೋತ್ಪಿತುಃ. ಈ ಬ್ರಹ್ಮದೇವರ ಮಾತನ್ನು ಕೇಳಿ ರಾಮ ವಿಮಾನ ಶಿಖರದಲ್ಲಿ ಇರುವ ದಶರಥನಿಗೆ ನಮಸ್ಕರಿಸಿದರು. ಅವರಿಬ್ಬರೂ ಮೂರೂ ಜನ ನೋಡಿದರು ದಶರಥ ಬಂದದ್ದನ್ನ. ಅಲ್ಲ, ಅಲ್ಲಿದ್ದದ್ದೇ ಆ 3 ಜನ ಪ್ರಧಾನ. ಆ ಕಪಿಗಳೆಲ್ಲ ಕೆಲವರು ಕಂಡಿರುತ್ತೆ, ಕೆಲವರು ಕಂಡಿರಲ್ಲ. 3 ಜನ ನೋಡ್ಬೇಕಾದವ್ರು ಅಷ್ಟು ಜನ ನೋಡಿದ್ರು ಅಂತ ಬ್ರಹ್ಮದೇವರೇ ಹೇಳ್ತಾರಲ್ಲ. ಅಲ್ಲಿದ್ದಾನೆ ಅಂತಂದ್ಮೇಲೆ ನೋಡದೇ ಇರ್ತಾರ? ಬ್ರಹ್ಮದೇವರನ್ನು ಜನ ನೋಡಿದ್ದಾರೆ. ಅವಾಗ ರಾಮಾಯಣ ಕಾಲದಲ್ಲಿ ದೇವತೆಗಳು ಇಳಿದು ಬಂದ್ರೆ ಇವರು ದೇವತೆಗಳು ಅಂತ ಗುರುತಿಸುವಷ್ಟು ಪ್ರಬುದ್ಧತೆ ಇತ್ತು. ಮಹಾಭಾರತ ಕಾಲದಲ್ಲೇ ಅದು ಕಣ್ಮರೆಯಾಗಿ ಹೋಯಿತು. ಕೃಷ್ಣನ ರಾಜಸೂಯದಲ್ಲಿ ಎಲ್ಲ ಓಡಾಡ್ತಾ ಇದ್ದಾಗ, ಕೃಷ್ಣನ ರಾಜಸೂಯದಲ್ಲಿ ಅಥವಾ ಪಾಂಡವರ ರಾಜಸೂಯದಲ್ಲಿ ಬ್ರಹ್ಮ, ರುದ್ರ ಎಲ್ಲರೂ ಓಡಾಡ್ತಾ ಇರುವಾಗ ಜನರು ಗುರ್ತು ಸಿಗಲಿಲ್ಲ. ಯಾಕೆ ಅಂದರೆ ಮನುಷ್ಯ ಸಂಸ್ಕಾರದಿಂದ ಅವರು ನಾರ್ಮಲ್ ಆಗಿ ಕಾಣ್ತಾ ಇದ್ರು. ಅದರಿಂದಾಗಿಯೇ ಯಾರನ್ನೂ ಕೇಳದೆ ಧರ್ಮರಾಜ ಏನನ್ನ ಕೇಳಿದ? ಯಾರ ಹತ್ರ ಕೇಳಿದ? ಭೀಷ್ಮಾಚಾರ್ಯರ ಹತ್ರ ಕೇಳಿದ. ಭೀಷ್ಮಾಚಾರ್ಯರಿಗಿಂತ ಯೋಗ್ಯತೆಯಲ್ಲಿ ಇಷ್ಟೋ ದೊಡ್ಡದಿರುವ, ಎಷ್ಟೋ ದೊಡ್ಡವರಿರುವ ಬ್ರಹ್ಮಾದಿಗಳನ್ನು ಕೇಳಲಿಲ್ಲ. ಅದರಿಂದ ರಾಮಾಯಣ ಕಾಲದಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. ಇನ್ನು ನಮ್ಮ ಇಬ್ಬರ ಪ್ರಶ್ನೆ, ನಮಸ್ಕಾರ ಮಾಡಿದ ಅನ್ನುವಲ್ಲಿಗೆ ನಾವು ನಿಲ್ಲಿಸ್ತೇವೆ. ಇಬ್ಬರ ಪ್ರಶ್ನೆ, ಒಂದು ದಿಲೀಪ್ ರತ್ನಾಕರ್ ಅವರದು, ಸೀತಾಕೃತಿಯ ಕುರುಹು ಇಲ್ಲಿ ಸಿಗಲ್ವಾ? ಸಿಗೋದಿಲ್ಲ. ಯಾಕೆ ಅಂತ ಕಾರಣ ಹೇಳ್ತೇನೆ ನಾನು. ಸೀತಾಕೃತಿಯ ಕುರುಹು ಸ್ವಲ್ಪ ಇದೆ. ಅನನ್ಯ ರಾಘವೇಣಾಹಂ ಭಾಸ್ಕರೇಣ ಪ್ರಭಾಯತ ಅನ್ನುವಲ್ಲಿ ಇದೆ. ನಾನು ರಾಘವನಿಂದ ಬೇರೆಯಾಗುವುದಿಲ್ಲ. ಸೂರ್ಯನ ಜೊತೆಗೆ ಪ್ರಭೆ ಇದ್ದರೆ ಹೇಗೆ ಹಾಗೆ ಅಂತ ಹೇಳಬೇಕಾದ್ರೆ, ಅಲ್ಲಿ ಸೀತಾಕೃತಿಗೆ ಪೋಷಕವಾದ ಕುರುಹು ಇದೆ. ಮತ್ತೆ ವಾಲ್ಮೀಕಿಗಳು ಕವಿಗಳು
ಕವಿಗಳು ಯಾವತ್ತು ಕಾವ್ಯವನ್ನು ಹೊಸೆಯಬೇಕಾದರೆ ದರ್ಶನ ಭಾಷಾ ಪ್ರಾಧಾನ್ಯವಾಗಿರಬೇಕು. ಮಧ್ವಾಚಾರ್ಯರು ವಾಲ್ಮೀಕಿಗಳು ಕಂಡಂತೆ ಬರೆದರು ಅಂತ ಹೇಳಿದ್ದಾರೆ. ಪಶ್ಯಂತಿ ಋಷಯ ಏವತು ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋ ಯಂಕೃತೋ ಭವೇತ್ ಯದ್ಯಪಿ ಏತನ್ನ ಪಶ್ಯಂತಿ. ವಸ್ತುತಃ ಇದನ್ನ ಆ ರಾಕ್ಷಸಿಯರೇ ಮೊದಲಾದವರು ಕಾಣಲಿಲ್ಲ. ಯಾರಿಗ ಹಾಗಾದ್ರೆ ನಾಟಕ ಮಾಡಿದ್ದು? ಹನುಮಂತ ನಾಟಕ ಮಾಡಿದ್ದು ಯಾರಿಗಾಗಿ? ಎಲ್ಲ ಮಲಗ್ಬಿಟ್ಟಿದ್ರಲ್ಲಪ್ಪ ರಾಕ್ಷಸರು ರಕ್ಕಸಿಯರೆಲ್ಲ. ಹೌದು, ಅವ್ರು ನೋಡಿಲ್ಲ, ನೋಡ್ತಾ ಇದ್ದದ್ದು ಕಲಿ ಮೊದಲಾದವರು. ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬ. ವಿಡಂಬ ಅಂದ್ರೆ ಅನುಕರಣೆ. ಈ ಅನುಕರಣೆ ಮಾಡಿದ್ಯಾರಿಗೆ? ಪಶ್ಯತಾಂ ಕಲಿಮುಖ್ಯಾನಾಂ. ಆಮೇಲೆ ದರ್ಶನ. ಪಶ್ಯಂತಿ ಋಷಯ ಏವಚ. ಹಾಗಾದ್ರೆ ಸೀತಾಕೃತಿ ಎಲ್ಲಿದೆ? ಸೀತಾಕೃತಿಯ ಕುರುಹು ನಿಮಗೆ ಸೀತಾಕೃತಿಯ ಕುರುಹು ಎಲ್ಲಿ ಸಿಗತ್ತೆ ನಿಮಗೆ ಅಂದ್ರೆ ಮತ್ಸ್ಯ ಪುರಾಣದಲ್ಲಿ ಸಿಗತ್ತೆ. ಬೇರೆ ಪುರಾಣಗಳಲ್ಲಿ ಸೂಕ್ಷ್ಮವಾಗಿ ಸಿಗತ್ತೆ. ಸ್ವಯಂ ವೇದದಲ್ಲಿ ಶ್ರೀ ಸೂಕ್ತದಲ್ಲಿ ಅಲ್ಲಿ ಹೇಳಬೇಕಾದ್ರೆ ಅನಪಗಾಮಿನೀಂ ಅನ್ನೋ ಅಲ್ಲಿ ಸಿಗತ್ತೆ. ಪಂಚರಾತ್ರದ ಪ್ರಕಾಶ ಸಂಹಿತೆ ಮೊದಲಾದ ಗ್ರಂಥಗಳಲ್ಲಿ ಸೀತಾಕೃತಿಯ ಕುರುಹು ಸಿಗತ್ತೆ. ಆಗ ಮಂಜುನಾಥನಿಗೆ ಒಂದು ಪ್ರಶ್ನೆ ಬಂತು. ನಿಜವಾದ ಸೀತೆ ಈಗ ಬಂದದ್ದಾದರೆ ಇಲ್ಲಿಯ ತನಕ ಬಂದ ಮಾತುಗಳು ಯಾವುದೂ ಸೀತೆಯದ್ದಲ್ಲ. ಹೌದು, ಹಾಗಾದ್ರೆ ಆಡಿದ್ಯಾರು? ಸೀತೆಯ ಒಳಗಡೆ ಇಂದ್ರನ ಪ್ರವೇಶ ಇತ್ತು. ಅಂದರೆ ಸೀತಾಕೃತಿಯ ಒಳಗಡೆ ಸೀತೆಯ ಸನ್ನಿಧಾನವು, ಯಾಕಂದ್ರೆ ಸೀತೆಯಂತೆಯೇ ಕಾಣಬೇಕಲ್ಲ. ಹೀಗಾಗಿ ಹಾಗೆ ನೋಡಿದಾಗ ಅದು ಸೀತೆಯದ್ದು ಅಂತ ಹೇಳಲಿಕ್ಕೆ ತೊಂದರೆ ಇಲ್ಲ. ಅದರಿಂದ ಸೀತಾಕೃತಿ ಹೀಗೆ. ಆಮೇಲೆ ಇನ್ನೂ ಪ್ರಶ್ನೆ ಈ ಶ್ಲೋಕದ್ದು. ಶ್ಯಾಮ್ ಪ್ರಸಾದರವರು ಗಮನಿಸ್ತಾ ಇದ್ದಾರೆ. ತತಃಶುಭತರಂ ವಾಕ್ಯಂ ವ್ಯಾಜಹಾರ ಮಹೇಶ್ವರ ಅಂತ ಇದೆ. ಮಹೇಶ್ವರ ಅಂತಂದ್ರೆ ಯಾರು? ಸದಾಶಿವ. ನೀವೇನು ಅರ್ಥ ಹೇಳಿದ್ರಿ? ಬ್ರಹ್ಮದೇವರು ಅಂತ ಅರ್ಥ ಹೇಳಿದ್ರಿ. ಆಮೇಲೆ ಮಹಾದೇವ ಅಂತ ಒಂದು ಕಡೆ ಬರುತ್ತೆ. ಮಹಾದೇವ ತೋರಿಸಿದ ಅಂತ ಹೇಳಿ ನೀವೇನು ಅರ್ಥ ಹೇಳಿದ್ರಿ? ಬ್ರಹ್ಮದೇವರು ತೋರಿಸಿದರು. ಹೀಗೆ ಯಾಕೆ? ಮಹಾದೇವ ವಚಶ್ರುತ್ವ ರಾಘವ ಸಹ ಲಕ್ಷ್ಮಣ ಅಂತ ಹೇಳಿ ಇದು ಯಾಕೆ ಹೀಗೆ? ಮಹಾದೇವ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಹೆಂಗೆ ಅರ್ಥ ಮಾಡಿದ್ರಿ ಅಂತ ಹಲವಾರು ಕಾರಣದಿಂದ ನಾನು ಹಾಗೆ ಅರ್ಥ ಮಾಡಿದೆ. ಯಾಕೆ? ಈ ಹಿಂದೆ ಮುಂದಿನ ಸಂಗತಿಗಳನ್ನು ನೋಡಿದಾಗ ಮುಂದೆ ಬರುವಂತಹ ಪ್ರಶ್ನೆಗಳನ್ನೆಲ್ಲ ಮಾತುಕತೆಗಳನ್ನೆಲ್ಲ ನೋಡಿದಾಗ ಇಲ್ಲಿ ಮಹಾದೇವ ಅಂತಂದ್ರೆ ಮಹೇಶ್ವರ ಅಂದ್ರೆ ಬ್ರಹ್ಮದೇವರು. ಮಹೇಶ್ವರ ಅನ್ನೋ ಕಾಮನ್ ವರ್ಡ್, ಮುದ್ದೆ ಇದ್ದ ಹಾಗೆ. ನನ್ನ ಮುದ್ದಿನ ಕಣ್ಮಣಿ ಯಾರು ಬೇಕಾರಾಗಬಹುದು. ಜಗದ ತಂದೆಯೇ ಯಾರು ಬೇಕಾರಾಗಬಹುದು. ಮಹೇಶ್ವರ ಮಹಾದೇವ ಅನ್ನುವ ಶಬ್ದ ಕಾಮನ್ ಟು ಆಲ್. ಯಾರ್ಯಾರು ಮಹಾತ್ಮರಿದ್ದು ದೇವತೆಗಳಿರ್ತಾರೋ ಎಲ್ಲರೂ. ಹೀಗಾಗಿ ಅಲ್ಲಿ ಏನಿದೆ, ಮಹಾದೇವ ಮಹೇಶ್ವರ ಅಂತಂದ್ರೆ ಬ್ರಹ್ಮದೇವರು ಅಂತ. ಯಾಕೆ? ಸರಿ, ಮಹಾದೇವ ಎಲ್ಲರಿಗೂ ಅನ್ವಯ ಆಗತ್ತೆ. ಯಾಕೆ ಬ್ರಹ್ಮದೇವರು ಅಂತ? ತಾತ್ಪರ್ಯ ನಿರ್ಣಯದಲ್ಲಿ ಈ ಎಲ್ಲ ಮಾತುಕತೆಗಳನ್ನು ನಡೆಸಿದವರು ಬ್ರಹ್ಮದೇವರು ಅಂತಿದೆ. ಸರಿ, ಸದಾಶಿವ ಅಂತ ಯಾಕೆ ಇಟ್ಕೊಳ್ಳಲ್ಲ? ತಾತ್ಪರ್ಯ ನಿರ್ಣಯದ ಆಸರೆಯಲ್ಲಿ ಮಹಾದೇವ ಮತ್ತು ಮಹೇಶ್ವರ ಅನ್ನೋದಕ್ಕೆ ನೀವು
ಬ್ರಹ್ಮ ಅಂತ ಅರ್ಥ ಮಾಡ್ತೀರಾ, ಆದರೆ ಮಹಾದೇವ ಸದಾಶಿವ ಅಂತನೂ ಇಟ್ಕೋಬೋದಲ್ಲ. ಹಾಗಿಟ್ಕೊಳ್ಳಿಕ್ಕೆ ಬರಲ್ಲ. ಯಾಕೆ ಗೊತ್ತಾ? ಸದಾಶಿವ ರಾಮನ ಮೇಲೆ ಸಿಟ್ಟು ಮಾಡಿಕೊಂಡು ಯುದ್ಧ ಮಾಡಿದ ಅಂತ ಬರುತ್ತೆ. ನಾನು ವರ ಕೊಟ್ಟ ರಾವಣನನ್ನ ಕೊಂದಿದ್ದೀಯಾ, ನಾನು ಯಾರಿಗೆ ವರ ಕೊಟ್ಟೆನೋ ಆ ರಾವಣನನ್ನ ಕೊಂದಿದ್ದರಿಂದ ನೀನು ನನ್ನನ್ನೇ ಮೀರಿದಂತಾಯಿತು, ಬಾ ಯುದ್ಧಕ್ಕೆ ಅಂತ ಬಂದ. ಆಗ ರಾಮ ಕಾಲನ್ನು ಅಪ್ಪಳಿಸಿದ, ಭೂಮಿ ನಡುಗಿತು, ಸದಾಶಿವ ಮುಖವಡಿಯಾಗಿ ಬಿದ್ದ. ಆಗ ಏಳುವಾಗ ಅವನು ಅಸುರಾವೇಶವನ್ನು ಕಳ್ಕೊಂಡಿದ್ದ. ಇಲ್ಲಿ ಬರಲೇ ಇಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಲೇ ಇಲ್ಲ, ಆದರೆ ಬೇರೆ ಪುರಾಣಗಳಲ್ಲಿ ಹೇಳಿದ್ದಾರೆ, ಮಧ್ವಾಚಾರ್ಯರು ಹೇಳಿದ್ದಾರೆ. ಅದರಿಂದಾಗಿ ಈ ಎಲ್ಲ ಕಾರಣಗಳಿಂದ ಇಲ್ಲಿ ಮಹಾದೇವ ಮತ್ತು ಮಹೇಶ್ವರ ಅನ್ನುವ ಶಬ್ದಕ್ಕೆ ಪ್ರಕರಣ ಭರಿತವಾಗಿ ಅರ್ಥ ಮಾಡುವಾಗ ಬ್ರಹ್ಮದೇವರು ಅಂತ. ಈ ದೇವತೆಗಳೆಲ್ಲ ಬಂದ್ರು ಅಂತ ಹೇಳುವಾಗ ರುದ್ರ ಇದು ಶಿವನ ಹೆಸರು ಕೂಡ ಬಂತಲ್ವ? ಏನಂತ? ಅವನು ಕೂಡ ಹೌದು, ಷಡರ್ಧ ನಯನ ಅನ್ನುವಲ್ಲಿ ಬಂತು. ಆದ್ರೆ ಇದನ್ನೆಲ್ಲ ಹೇಳೋದು, ಈ ರೀತಿ ಪರಿಚಯ ಮಾಡಿಸೋದು, ಭರತನ ಬಗ್ಗೆ ಹೇಳೋದು, ಇವೆಲ್ಲ ಬ್ರಹ್ಮ ಬ್ರಹ್ಮ ಅಂತ. ಅದರಿಂದಾಗಿ ಮಹಾದೇವ ಅನ್ನೋ ಪದಕ್ಕೆ ನಾನೇನು ಅರ್ಥ ಮಾಡಬೇಕು? ಬ್ರಹ್ಮದೇವ ಅಂತ ಅರ್ಥ ಮಾಡಬೇಕು. ಇಷ್ಟೆಲ್ಲ ಬಂದ ಕಂಡ ಮೇಲೆ ಆಮೇಲೆ ರಾಮನ ಮೇಲೆ ಅವನು ಯುದ್ಧಕ್ಕೆ ಕರೆದ್ನ ಅಥವಾ ಮುಂಚೆನೆ ಆಗೋಗಿತ್ತು? ಮುಂಚೆನೆ ಆಗಿ ಹೋಗಿತ್ತು. ಅಸುರಾವೇಶ ಕಳ್ಕೊಂಡಿದ್ದನ್ನೆಲ್ಲ ಹೇಳಿರಬಹುದಲ್ಲ ಅಂತ ನಿಮ್ಮ ಆಕ್ಷೇಪ. ಹಾಗೇನಿಲ್ಲ. ಅಲ್ಲಲ್ಲ, ಹಾಗಿಟ್ಟುಕೊಂಡ್ರೆ ಅಲ್ಲಿ ಏನಾಗತ್ತೆ, ಬೇರೆ ಬೇರೆ ಪುರಾಣಗಳಲ್ಲಿ ಬ್ರಹ್ಮದೇವರು ಹೇಳಿದ್ದು ಅನ್ನೋದಕ್ಕೆ ಮಧ್ವಾಚಾರ್ಯರು ಇದು ಬ್ರಹ್ಮದೇವರು ಹೇಳಿದ ಮಾತು ಅಂತ ಅದೆಲ್ಲ ಇಲ್ಲಿ ಬಂತು. ಇದೋ ದಶರಥ ನಿಂತಿದ್ದಾನೆ, ಅವನಿಗೂ ಅನುಗ್ರಹ ಮಾಡು, ಕೈಕೇಯಿಯನ್ನು ಉದ್ಧರಿಸು, ಕೌಸಲ್ಯನ್ನು ಉದ್ಧರಿಸು ಇತ್ಯಾದಿಗಳೆಲ್ಲ ಏನರ್ಥ? ಅದಕ್ಕಾಗಿ ನಾನು ಮಹಾದೇವ ಮಹೇಶ್ವರ ಅನ್ನುವ ಎರಡೂ ಮಾತಿಗೂ ಬ್ರಹ್ಮದೇವರು ಅಂತ ಅರ್ಥ ಮಾಡಿದ್ದು. ತಂದೆಗೆ ನಮಸ್ಕಾರ ಮಾಡಿದ ಅನ್ನುವಲ್ಲಿಗೆ 119ನೆಯ ಸರ್ಗ, ಯುದ್ಧಕಾಂಡ 10ನೆಯ ಶ್ಲೋಕ, 9ನೆಯ ಶ್ಲೋಕದಲ್ಲಿ ನಾವು ನಿಂತಿದ್ದೇವೆ. ಮುಂದಿನ ಶನಿವಾರದಿಂದ ಮುಂದುವರಿಯುತ್ತೆ. ಇದರ ನಡುವೆ ಒಂದು ಪ್ರಾಯ ನಾಳೆ ನಾನು ಬೆಳಗ್ಗೆ ಉಡುಪಿಗೆ ಹೊರಡ್ತಾ ಇದ್ದೇನೆ. ಅಲ್ಲಿ ಎಷ್ಟೊತ್ತಿಗೆ ತಲುಪ್ತೇವೋ, ಮಹಾಭಾರತ ಹೇಗೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಇಲ್ಲ ಅನ್ನೋದಕ್ಕೆ ತಯಾರಾಗಿ ಇದ್ರೆ ಬಂದು ಬಿಡಿ. ಹೇಗೂ ನಿಮಗೆ ಅಲಾರ್ಮ್ ಬರುತ್ತೆ, ಅದನ್ನು ನೋಡಿ. ನಾಳೆ ನಾಡಿದ್ದು ಆಚೆ ನಾಡಿದ್ದು ಮತ್ತೆ ಅಲ್ಲಿಂದ ಹೊರಟು ಬರಲಿಕ್ಕೆ. ಆಮೇಲೆ 10ನೇ ತಾರೀಕು ಹುಣ್ಣಿಮೆ ಗುರುವಾರ, 11ನೆಯ ತಾರೀಕು ಶುಕ್ರವಾರ ಪ್ರತಿಪತ್. ಈ ದಿವಸಗಳಲ್ಲಿ ಒಂದು ಸ್ವಲ್ಪ ಸಚ್ಚಾಸ್ತ್ರ ಶ್ರವಣಕ್ಕೆ ಒಂದು ಸ್ವಲ್ಪ ಅಡೆತಡೆಯಾದರೆ ದಯವಿಟ್ಟು ಹೊಟ್ಟೆಗೆ ಹಾಕಿಕೊಳ್ಳುವುದು. 11 ಇದು ಶನಿವಾರದಿಂದಂತೂ ಪಕ್ಕಾ ಮತ್ತೆ ಶುರು ಆಗುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ಅವ್ಯವಸ್ಥೆ ಇದ್ದರೂ ಅಕಸ್ಮಾತ್ ಆದರೆ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಆ ತರಹ ಆದರೂ ಪಕ್ಕಾ ಯಾವತ್ತಿಂದ ಅಂತ ಹೇಳಿದ್ರೆ ಶನಿವಾರದಿಂದ. ಕೃಷ್ಣಾರ್ಪಣಮಸ್ತು.